ಯಲ್ಲಿರುವ ಮಿತ್ರ ರಾಷ್ಟ್ರದ ಚೀನಾ ಸಮರ ಬುದ್ಧಿಯಿಂದ ಭಾರತ ಗಡಿಗಳ ಮೇಲೆ ಆಕ್ರಮಣ ಮಾಡುತ್ತಿದೆ. ವಾಸ್ತವವಾಗಿ ನಮಗೆ ರಾಜಕೀಯ ಕ್ಷೇತ್ರದಲ್ಲಿ ಪರಸ್ಪರ ಸಂಬಂಧವೇನೂ ಇರಲಿಲ್ಲ. ಆದರೂ ಚೀನಾ ಮತ್ತು ಭಾರತಗಳು ಹಲವಾರು ಶತಮಾನಗಳಿಂದ ಪರಸ್ಪರ ಯಾವ ಕೆಟ್ಟ ಭಾವನೆಯೂ ಇಲ್ಲದೆ ಶಾಂತವಾಗಿ ಬಾಳಿ ಬಂದವು. ಅದಕ್ಕೆ ಕಾರಣ ಇಷ್ಟೇ. ಆಗ ಜಗತ್ತಿನ ಎಲ್ಲ ದೇಶಗಳು ಭಗವತ ಪ್ರಜ್ಞೆಯ ವಾತಾವರಣದಲ್ಲಿ ಬಾಳುತ್ತಿದ್ದವು. ಪ್ರತಿಯೊಂದು ದೇಶದ ಜನರು ದೈವ ಭೀತಿ, ಶುದ್ಧ ಭಾವ, ಸರಳ ಹೃದಯಗಳಿಂದ ಕೂಡಿದರು. ರಾಜಕಾರಣಕ್ಕೆ ಸಂಬಂಧಿಸಿದ ವ್ಯಾವಹಾರಿಕ ಚಾತುರ್ಯದ ಪ್ರಶ್ನೆಯೇ ಆಗಿರಲಿಲ್ಲ. ಹಾಗೆ ನೋಡಿದರೆ ಚೀನಾ ಮತ್ತು ಭಾರತಗಳ ನಡುವೆ ಇರುವ ವಾಸಯೋಗವಲ್ಲಭ ಭೂಮಿಯ ಬಗ್ಗೆ ವ್ಯಾಜಕ ಕಾರಣವೇ ಇಲ್ಲ. ಯುದ್ಧ ಮಾಡಬೇಕಾದ ಕಾರಣವಂತೂ ಖಂಡಿತವಾಗಿಯೂ ಇಲ್ಲ. ಆದರೆ ನಾವು ಆಗಲೇ ಚರ್ಚಿಸಿರುವಂತೆ ಕಲಿಯು ಕಲಹದ ಯುಗವಾದುದರಿಂದ ಕುಕ್ಷಲಕ ಕಾರಣಕವಾಗಿ ಕಾದಾಟ ಮಾಡುವ ಅವಕಾಶ ಸದಾ ಇರುತ್ತದೆ. ಆ ಕಾದಾಟ ಪ್ರಸ್ತಾವದ ಸಮಸ್ಯೆ ಹೊಂದಿರುವುದಾಗಿ ಎದ್ದ ಕಲಹವಲ್ಲ. ಈ ಯುಗದ ಒಟ್ಟು ಕಲುಷಿತ ವಾತಾವರಣಗಳಿಂದಾಗಿ ಸೃಷ್ಟಿಯಾದದ್ದು. ಭಗವಂತನ ನಾಮ ಮಹಿಮೆಗಳ ಗುಣಗಾನವನ್ನು ತಡೆಯಲು ಒಂದು ವರ್ಗದ ಜನರಿಂದ ವ್ಯವಸ್ಥಿತವಾಗಿ ಪ್ರಚಾರ ಮಾಡಬೇಕಾದ ವ್ಯವಸ್ಥಿತವಾದ ಅಪಪ್ರಚಾರ ನಡೆದಿದೆ. ಆದ್ದರಿಂದ ಶ್ರೀಮದ್ ಭಾಗವತ ಸಂದೇಶವನ್ನು ಪ್ರಪಂಚಾದ್ಯಂತ ಪ್ರಚಾರ ಮಾಡಬೇಕಾದ ದೊಡ್ಡ ಅಗತ್ಯ ಈಗ ಉಂಟಾಗಿದೆ. ಇದು ಜಗತ್ತಿಗೆ ಅತ್ಯಗತ್ಯವಾಗಿರುವ ಶಾಂತಿಯ ಸ್ಥಾಪನೆಗೆ ಮತ್ತು ಕಲ್ಯಾಣ ಸಾಧನೆಗೆ ಲೋಕದಲ್ಲೆಲ್ಲ ಶ್ರೀಮದ್ ಭಾಗವತ ಅಲೌಕಿಕ ಸಂದೇಶವನ್ನು ಪ್ರಸಾರ ಮಾಡಬೇಕು. ಇದು ಜವಾಬ್ದಾರಿಯುತನಾದ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಭಾರತವು ಈ ಜವಾಬ್ದಾರಿಯನ್ನು ನಿರ್ಲಕ್ಷಿಸಿ ತನ್ನ ಕರ್ತವ್ಯದಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದಾಗಿಯೇ ಲೋಕದಲ್ಲಿ ಇಷ್ಟೊಂದು ಕಲಹ, ಕ್ಷೋಭೆಗಳು ಕಾಣಿಸಿಕೊಂಡಿವೆ. ಶ್ರೀಮದ್ ಭಾಗವತದ ದಿವ್ಯ ಸಂದೇಶವು ಪ್ರಪಂಚದ ಕೆಲವರು ಮುಂದಾಳುಗಳಿಂದ ಸ್ವೀಕೃತವಾದರೆ ಖಂಡಿತವಾಗಿ ಅವರ ಹೃದಯ ಪರಿವರ್ತನೆಯಾಗುವೆಂಬ ಭರವಸೆ ನಮಗಿದೆ. ಆಗ ಸ್ವಾಭಾವಿಕವಾಗಿಯೇ ಸಾಮಾನ್ಯರು ಅವರನ್ನು ಅನುಸರಿಸುತ್ತಾರೆ. ಸಾಮಾನ್ಯ ಜನರು ಸದ್ಯದ ರಾಜಕಾರಣಿಗಳು ಮತ್ತು ನಾಯಕರ ಕೈ ಸಾಧನಗಳು. ನಾಯಕರ ಹೃದಯವನ್ನು ಬದಲಾವಣೆಯಾದರೆ ಜಗತ್ತಿನ ವಾತಾವರಣದಲ್ಲಿ ಆಧ್ಯಾತ್ಮಿಕವಾಗಿ ಪುನರ್ಜೀವಿಸಲು ಮತ್ತು ಜನಸಾಮಾನ್ಯರಲ್ಲಿರುವ ದೈವಿ ಪ್ರಜ್ಞೆಯನ್ನು ಉದ್ದೇಶಿಸಲು ಈ ದಿವ್ಯ ಸಂದೇಶವನ್ನು ಎಲ್ಲ ಕಡೆಗೆ ತಲುಪಿಸಬೇಕು. ಹರೇ ಕೃಷ್ಣ. ಇವತ್ತು ನಾವು ನನಗೆ ಜಗನ್ನಾಥ್ ಪ್ರಭು ಅವರು ಪುಸ್ತಕ ವಿತರಣದ ಮೇಲೆ ಸ್ವಲ್ಪ ಮಾತಾಡೋಕ್ಕೆ ಹೇಳಿದ್ದಾರೆ. ಆದರೆ ನಾನಷ್ಟು ದೊಡ್ಡ ಪುಸ್ತಕಕಾರನೇ ಅಲ್ಲ. ನಾನು ಸ್ವಲ್ಪ ಅಷ್ಟೇ ಮಾಡಿರೋದು. ಆದರೆ ನಾನೇನು ಕೇಳಿದ್ದೀನಿ ಮತ್ತು ಇಲ್ಲಿ ಪ್ರಭುಪಾದರು ಏನು ಹೇಳ್ತಾರೆ ಅದರ ಮೇಲೆ ಸ್ವಲ್ಪ ಚರ್ಚೆ ಮಾಡೋಕ್ಕೆ ಪ್ರಯತ್ನ ಪಡೋಣ. ಮೊದಲಿಗೆ ಎಲ್ಲ ಆಚಾರ್ಯರು ಮತ್ತು ಎಲ್ಲ ಭಕ್ತರಿಂದ ಪ್ರಾರ್ಥನೆ ಮಾಡ್ತಾ ಇದೊಂದು ಸೇವೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಪ್ರಭುಪಾದರು ಇದು 1ನೇ ಸ್ಕಂದ 5ನೇ ಅಧ್ಯಾಯ 11ನೇ ಶ್ಲೋಕ ಇದೆ. ಇದರಲ್ಲಿ ಇಲ್ಲಿ ಪ್ರಭುಪಾದರು ಈ ಶ್ಲೋಕ ಏನು ಹೇಳುತ್ತೆ ಅಂತಂದರೆ, ಯಾವ ಪುಸ್ತಕ, ಯಾವ ಬರಹ ಅದರಲ್ಲಿ ಭಗವಂತನ ಗುಣಗಾನಗಳಿವೆ, ನಾಮ ಕೀರ್ತನೆ, ರೂಪ ಲೀಲೆಗಳ ವರ್ಣನೆ ಇದೆ, ಅದನ್ನು ನಾವು ಅಂಥ ಪುಸ್ತಕದಲ್ಲಿ ಏನಾದರೂ ದೋಷಗಳಿದ್ರೂ ಅದನ್ನು ನಾವು ತ್ಯಜಿಸಿ ಆ ಬುಕ್ಕನ್ನು ಓದಬೇಕು. ಅದು ನಮಗೆ ಹಿತವಾಗಿ ಮಾಡುತ್ತೆ, ಅಂದರೆ ನಮಗೆ ಶಾಶ್ವತ ಹಿತವನ್ನು ಕೊಡುತ್ತೆ ಅಂತ ಈ ಶ್ಲೋಕದಲ್ಲಿ ಅರ್ಥ ಇದೆ. ಆಮೇಲೆ ಪ್ರಭುಪಾದರ ತಾತ್ಪರ್ಯದಲ್ಲಿ ಹೇಳ್ತಾರೆ. ನಾವು ನೋಡ್ತೀವಿ, ಸುಮಾರು ಯುದ್ಧಗಳು ಕೇಳ್ತೀವಿ. ಯುಕ್ರೇನ್ ಮತ್ತು ರಷ್ಯಾದ ಯುದ್ಧ ನಡೀತಾ ಇದೆ. ಸುಮಾರು ಯುದ್ಧಗಳು ಈ ಜಗತ್ತಿನಲ್ಲಿ ಆಗ್ತಾ ಇರೋದಕ್ಕೆ ಕಾರಣ
ಅದು ಕಲಿಯ ಪ್ರಭಾವ. ಸೊ ಕಲಿಯ ಅಂತಂದರೆ ಇದು ಕ್ವಾರಲ್ ಆ್ಯಂಡ್ ಹಿಪೋಕ್ರಸಿ, ಜಗಳ ಮತ್ತು ಇದು ಇರುತ್ತೆ. ಸೊ ಆ ಕಲಿಯ ಪ್ರಭಾವನ ತಡೆಯಬೇಕು ಅಂತಂದರೆ ಪ್ರಭುಪಾದರು ಹೇಳ್ತಾರೆ, ಭಗವಂತನ ಗುಣಗಾನ ಸಂದೇಶದ ಚರ್ಚೆ ಆಗಬೇಕು. ಯಾವಾಗ ಎಲ್ಲರೂ ಅದನ್ನು ಓದ್ತಾರೆ ಅವರ ಮನಸ್ಸು ಶುದ್ಧವಾಗುತ್ತೆ. ಸೊ ಇಲ್ಲಿ ಪ್ರಭುಪಾದರು ಉದಾಹರಣೆ ಕೊಡ್ತಾರೆ, ಚೀನಾ ಮತ್ತು ಭಾರತ, ಅಂದರೆ ಪ್ರಭುಪಾದರು ಈ ಉಲ್ಲೇಖ ಬರೆಯುವಾಗ ಚೀನಾ ಮತ್ತು ಭಾರತದ ನಡುವೆ ಗಡೀಪಾರದಲ್ಲಿ ಒಂದು ಭೂಮಿಗೋಸ್ಕರ ಜಗಳ ನಡೀತಾ ಇತ್ತು. ಸೊ ಪ್ರಭುಪಾದರು ಹೇಳ್ತಾರೆ, ಚೀನಾ ಮತ್ತು ಭಾರತ ಎಷ್ಟು ಒಳ್ಳೆಯವಾಗಿ, ಅಂದರೆ ಎರಡೂ ದೇಶಗಳು ಒಟ್ಟಿಗಾಗಿ ಇದ್ದು ಹಿಂದಿನ ಕಾಲದಲ್ಲಿ. ಯಾಕಂತಂದರೆ ಜನರು ಚೀನಾದಲ್ಲಿ ಅವರ ಆಧ್ಯಾತ್ಮಿಕ, ಅವರು ಏನು ಧರ್ಮ ಇತ್ತು ಅದರಲ್ಲಿ ಅವರು ಇದ್ದರು. ಭಾರತದಲ್ಲೂ ಜನರು ಅವರ ಆಧ್ಯಾತ್ಮಿಕದಲ್ಲಿ ಅವರು ತೊಡಗಿದ್ರು ಆ ಕಾರ್ಯಗಳಲ್ಲಿ. ಅಂದರೆ ಭಗವಂತನ ದಿವ್ಯ ನಾಮಗುಣ ಅದರ ಬಗ್ಗೆ ಜಾಸ್ತಿ ಇತ್ತು ಹಿಂದಿನ ಕಾಲದಲ್ಲಿ. ಸೊ ಆ ಚರ್ಚೆ ಇರೋದ್ರಿಂದ ಅವಾಗ ಏನು ಭೇದ ಭಾವ ಇರಲಿಲ್ಲ. ಸೊ ಆದರೆ ಈಗ ಅವರು ಪ್ರಭುಪಾದ ಕಾಲದಲ್ಲಿ ಜಗಳ ಆಗ್ತಾ ಇತ್ತು. ಸೊ ಪ್ರಭುಪಾದ ಇದಕ್ಕೆ ಕಾರಣ ಯಾಕಂತಂದರೆ ಅವರು ಆಧ್ಯಾತ್ಮಿಕ ಜ್ಞಾನದಿಂದ ದೂರ ಆಗಿದ್ದಾರೆ. ಸೊ ನಾವು ಏನೇ ಒಂದು ಸಮಸ್ಯೆ ಇದ್ರೂ ಅದಕ್ಕೆ ಮೂಲ ಕಾರಣ ಏನಿರುತ್ತೆ, ನಾವು ಯಾವಾಗ ಈ ಶರೀರ ಅನ್ಕೊಂತೀವಿ ಆವಾಗ ನಮ್ಮ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇರೋದಿಲ್ಲ. ಆಮೇಲೆ ಅವಾಗ ಏನಾಗುತ್ತೆ, ನಮ್ಮ ಹೃದಯ ಕಲ್ಮಶವಾಗುತ್ತೆ. ಸೊ ಹೃದಯ ಕಲ್ಮಶ ಆದಾಗ ಏನೂ ಸಮಸ್ಯೆ ಇರಲಿಲ್ಲ ಅಂದ್ರೂ ಜಗಳ ಆಗುತ್ತೆ ಮನೆಯಲ್ಲಿ. ಸೊ ಆ ಥರ ನೋಡಿದರೆ ಈ ಬೇರೆ ರಾಷ್ಟ್ರಗಳಲ್ಲಿ ಯುದ್ಧ ಆಗೋದು ಅಥವಾ ವಿಚಾರಗಳು ಇದು ಆಗೋದು ಅದೇನು ದೊಡ್ಡದೇನಲ್ಲ. ಸೊ ಅದನ್ನ ನಾವು ತಡೆಗಟ್ಟಬೇಕು ಅಂತಂದ್ರೆ ಏನೇ ಒಂದು ರಾಜಕೀಯ ಮಾತುಗಳಾಗಲಿ ಅವೆಲ್ಲ ಏನು ಒಂದು ಟೆಂಪರರಿ ಸೊಲ್ಯೂಷನ್ ಅಷ್ಟೇ. ಯಾಕಂದ್ರೆ ಅವು ಒಪ್ಪಂದಗಳು ಮತ್ತೆ ಮುರಿದು ಹೋಗ್ತವೆ. ಅವೇನೋ ರಾಜಕೀಯ ಒಪ್ಪಂದಗಳು ಮಾಡ್ತಾರೆ, ಆ ಪೊಲಿಟಿಕಲ್ ಸೊಲ್ಯೂಷನ್ಸ್ ಏನಂತೀವಲ್ಲ, ಸೊ ಅದು ಮುರಿದು ಹೋಗುತ್ತೆ. ಸೊ ಅವಾಗ ಅದು ಶಾಶ್ವತವಾಗಿರೋದಿಲ್ಲ. ಸೊ ಶಾಶ್ವತವಾಗಿ ಎಲ್ಲರೂ ನೆಮ್ಮದಿಯಿಂದ ಶಾಂತಿಯಿಂದ ಬಾಳ್ಬೇಕು ಅಂತಂದ್ರೆ ಎಲ್ಲರೂ ಕೃಷ್ಣ ಪ್ರಜ್ಞೆಯನ್ನು ಮಾಡಬೇಕು, ಭಗವಂತನ ಗುಣಗಾನಗಳ ಶ್ರವಣ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಯಾವಾಗ ಆ ಗುಣಗಳ ಭಗವಂತನ ಲೀಲೆಗಳ ಶ್ರವಣವಾಗುತ್ತೆ ಅವಾಗ ಹೃದಯ ಶುದ್ಧಿ ಆಗುತ್ತೆ. ಸೊ ಹೃದಯ ಶುದ್ಧಿ ಆದಾಗ ಅವಾಗ ಈ ಕಲಹದ ಪ್ರಭಾವ ಏನಿದೆ, ಜಗಳ ಅವೇನೂ ಆಗೋದಿಲ್ಲ ಅಂತ ಪ್ರಭಾವ ಹೇಳ್ತಾರೆ. ಸೊ ಅವಾಗ ಶಾಂತಿ, ಸುಖ, ನೆಮ್ಮದಿ ನಮ್ಮ ಜೀವನದಲ್ಲಿ ಇರುತ್ತೆ. ಯಾವಾಗ ನಾವು ಓದಬೇಕು, ಆಮೇಲೆ ಇದರ ಭಗವತ ಗ್ರಂಥಗಳ ಬಗ್ಗೆ ಬೇರೆಯವರಿಗೂ ಹೇಳಬೇಕು. ಯಾಕಂದ್ರೆ ಪ್ರಭುಪಾದ ಹೇಳ್ತಾರೆ, ಪ್ರತಿಯೊಬ್ಬ ಭಾರತೀಯ ಅವನ ಕರ್ತವ್ಯ ಏನು ಅಂತಂದ್ರೆ ಅವರಿಗೆ ಈ ಜ್ಞಾನವನ್ನು ಸಿಕ್ಕಿದೆ. ನಾವು ಹುಟ್ಟದಾಗಿಂದಲೇ ನಾವು ಶಾಸ್ತ್ರ, ಧರ್ಮ, ದೇವರ ಬಗ್ಗೆ ಕೇಳ್ತಾ ಇರ್ತೀವಿ. ಸೊ ನಮಗೆ ಈ ಜ್ಞಾನವನ್ನು ಸಿಕ್ಕಿದೆ. ಸೊ ಪ್ರತಿಯೊಬ್ಬ ಭಾರತೀಯ ಆದ ವ್ಯಕ್ತಿಯ ಕೆಲಸ ಏನಂತಂದ್ರೆ, ಒಂದು ಸೇವೆ ಏನಂತಂದ್ರೆ ಅವರು ಈ ಭಗವದ್ಗೀತೆ, ಶ್ರೀಮದ್ ಭಾಗವತದ ಗ್ರಂಥದ ಜ್ಞಾನ ಏನಿದೆ ಅದನ್ನ ಬೇರೆಯವರಿಗೂ ತಲುಪಿಸ್ಬೇಕು. ಸೊ ಅದೊಂದು ನಿಟ್ಟಿನಲ್ಲಿ ಈ ಭಗವದ್ಗೀತೆಯ ಈ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ನಾವೇನ್ ಮಾಡ್ತೀವಿ, ಪುಸ್ತಕ ವಿತರಣೆ ಮಾಡ್ತೀವಿ. ದೇಶಾದ್ಯಂತ ಅಂದ್ರೆ ಪೂರ್ತಿ ವಿಶ್ವದಲ್ಲೇ ಎಲ್ಲಾ ದೇವಸ್ಥಾನದಲ್ಲಿ ಈ ಭಗವದ್ಗೀತೆ ಜ್ಞಾನ, ಭಾಗವತ ಜ್ಞಾನವನ್ನ ನಾವು ಬೇರೆಯವರಿಗೆ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ನಾನು ಯಾಕೆ ಈ ಶ್ಲೋಕನ ತಗೊಂಡೆ ಅಂದ್ರೆ, ನೀವು ಪುಸ್ತಕ ವಿತರಣೆ ಮಾಡುವಾಗ ನಿಮ್ಗೆ ಗೊತ್ತಿರ್ಬೇಕು ನೀವು ಏನು ಕೊಡ್ತಿದ್ದೀರಾ, ಈ ಪುಸ್ತಕದ ಮೌಲ್ಯ ಏನು ಅಂತ. ಸೊ ಈ ಪುಸ್ತಕದಲ್ಲಿ ಏನು ಜ್ಞಾನ ಇದೆ ಅದು ಈ ವಿಶ್ವದ ಎಲ್ಲ ಕಷ್ಟಗಳನ್ನ ಅಥವಾ ಜಗಳಗಳನ್ನ ಪರಿಹರಿಸೋ ಶಕ್ತಿ ಇದೆ. ಸೊ ಇದರಿಂದ ನಾವು ವಿಶ್ವನೇ ಬದಲಾಗೋ ಶಕ್ತಿ ಈ ಗ್ರಂಥದಲ್ಲಿದೆ. ಸೊ ಇದರಲ್ಲಿ ಯಾಕೆ ಅಂತಂದ್ರೆ ಇದರಲ್ಲಿ ಏನೇ ತಪ್ಪಿರ್ಬೋದು, ವ್ಯಾಕರಣ ಪ್ರಕಾರದಿಂದ ಏನೇನೋ ದೋಷಗಳಿರ್ಬೋದು ಸೆಂಟೆನ್ಸ್ನಲ್ಲಿ, ಆದರೆ ಇದರಲ್ಲಿ ಭಗವಂತನ ನಾಮ, ಗುಣ, ಲೀಲೆ, ರೂಪಗಳ ಚರ್ಚನೆ ಆಗಿದೆ. ಸೊ ಅವನ ಕೀರ್ತಿ ಬಗ್ಗೆ ಚರ್ಚನೆ ಆಗಿದೆ. ಸೊ ಅದರ ಪ್ರಭಾವದಿಂದ ಜನರು ಶುದ್ಧಿವಾಗ್ತಾರೆ. ಸೊ ಅದರಿಂದ ಯಾವಾಗ ಜನರು ಹೃದಯ ಶುದ್ಧಿ ಆಗುತ್ತೆ ಅವಾಗ ಈ ಸಾಮಾಜಿಕ ಏನು ಸಮಸ್ಯೆಗಳಿದೆ ಅವು ಬಗೆಹರಿಯುತ್ತೆ ಅಂತ ಪ್ರಭುಪಾದ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಈ ಗ್ರಂಥಗಳೇನು ವಿತರಣೆ ಮಾಡ್ತಿದ್ದೀವಿ ಅವು ಸಾಮಾನ್ಯ ಗ್ರಂಥ ಅಲ್ಲ. ಸೊ ಇವು ತುಂಬಾ ಶಕ್ತಿಶಾಲಿ ಗ್ರಂಥಗಳು. ಯಾಕಂದ್ರೆ ಇದರಲ್ಲಿ ಭಗವಂತನ ನಾಮ, ಗುಣ, ಲೀಲೆಗಳ ಬಗ್ಗೆ ವರ್ಣನೆ ಆಗಿದೆ. ಸೊ ಇನ್ನು ನೀವು ಓದ್ಬೋದು, ಇದರಲ್ಲಿ ತುಂಬಾ ಪ್ರಭುಪಾದರು ಚೆನ್ನಾಗಿ ಬರೀತಾರೆ ಹೇಗೆ ಆಧ್ಯಾತ್ಮಿಕ ಗ್ರಂಥದ ಶಕ್ತಿ ಏನು ಅಂತ. ಆಮೇಲೆ ಈ ಗ್ರಂಥಗಳು ಆಧ್ಯಾತ್ಮಿಕವಾದದ್ದು. ಮತ್ತೆ ನಾವು ಗ್ರಂಥಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಈ
ಕವಿಯ ಅಥವಾ ಬರಹಗಳ ಈ ಬುಕ್ಗಳ ಶಕ್ತಿ ಎಷ್ಟು ಅಂತಂದರೆ, ಒಬ್ಬ ಬಾಣದಕ್ಕಿಂತ ಜಾಸ್ತಿ ಪರಿಣಾಮ ಇರುತ್ತೆ ಇದಕ್ಕೆ. ಹಕ್ಕಿ ಹಾರೋಕ್ಕಿಂತ ಮೇಲೆ ಈ ಬುಕ್ಗಳು ಹಾರ್ಬೋದು. ಅಂದರೆ ಇದರ ಪ್ರಭಾವ ಹೃದಯದ ಮೇಲೆ ತುಂಬ ಇರುತ್ತೆ, ಈ ಶಬ್ದದ ಮೇಲೆ. ನಾವು ಇತಿಹಾಸ ನೋಡಿದರೆ 1859 ಚಾರ್ಲ್ಸ್ ಡಾರ್ವಿನ್ ಒಂದು ಬುಕ್ ಬರ್ದ, ಏನು ಒರಿಜಿನ್ ಆಫ್ ಸ್ಪೀಸೀಸ್ ಅಂತ. ಸೊ ಆ ಡಾರ್ವಿನ್ ಥೆರರಿ ಏನಿದೆ, ಹಾಗೆ ಮಂಗದಿಂದ ಮಾನವ ಬಂದ ಅಂತ, ಸೊ ಅದು ಇಲ್ಲಿವರೆಗೂ ಪ್ರಭಾವ ಇದೆ, ಎಷ್ಟೋ ಜನರ ಮೇಲೆ ಪ್ರಭಾವ ಬೀರಿದೆ. ಅವನು ಒಂದು ಬುಕ್ ಬರೆದಿದ್ದು. ಆ ಥರ ಇನ್ನೊಂದು ಬುಕ್ಕು ಇತ್ತು, ಕಾರ್ಲ್ ಮಾರ್ಕ್ಸ್ ಅಂತ ಒಬ್ಬರು, ಕ್ಯಾಪಿಟಲಿಸ್ಟ್ ಥೆರಿ. ಸೊ ಅವರು ಕನ್ನಡದಲ್ಲಿ ಏನಂತಾರೆ ಕ್ಯಾಪಿಟಲಿಸ್ಟ್ ಗೊತ್ತಿಲ್ಲ, ಹಾಂ ಓಕೆ. ಸೊ ಅವರು ಒಂದು ಥೇರಿಯನ್ನ ಮೇಲೆ ಬುಕ್ ಬರೆದಿದ್ರು. ಸೊ ಅದರಿಂದ ರಷ್ಯಾ ಪೂರ್ತಿ ಆ ಥೇರಿ ಅಂದರೆ ಅದರ ಮೇಲೆ, ಕಮ್ಯುನಿಸಮ್ ಮೇಲೆ ಫುಲ್ ಆಗಿತ್ತು. ಸೊ ಆ ಥರ, ಸೊ ಈ ಥರ ಒಬ್ಬ ವ್ಯಕ್ತಿ ಬರೆದಿರೋ ಬುಕ್ಕು ಎಷ್ಟೋ ಜನರ ಜೀವನದ ಮೇಲೆ, ಅವರ ವಿಚಾರಗಳ ಮೇಲೆ ಪ್ರಭಾವ ಬೀಳುತ್ತೆ. ಸೊ ಅದೇ ಥರ ಈ ಒಂದು ಬುಕ್ಕು, ಒಂದು ಸಾಮಾನ್ಯ ಚಿಕ್ಕ ಬುಕ್ ಆದರೂ ನಾವು ಪುಸ್ತಕ ವಿತರಣೆ ಮಾಡ್ತಾ ಇದ್ರು. ಅದರಿಂದ ಜನರ ಜೀವನದಲ್ಲಿ ತುಂಬ ಪರಿಣಾಮ ಬೀಳ್ಬೋದು. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ, ಈ ಬುಕ್ಗಳು ಪ್ರಭುಪಾದರು ಬರೆದಿದ್ದಾರೆ, ಸಾಮಾನ್ಯ ಬುಕ್ಗಳಂತಲ್ಲ. ಯಾರೋ ಒಬ್ಬ ಲೇಖಕ ಬರೀತಾನೆ, ಅವನ ಬರೆದ್ರೆ ಅವನ ಮನೋ ವಿಚಾರ ಏನಿರುತ್ತೆ ಅದು ಬರೆದಿರ್ತಾನೆ ಹೊರತು, ಅಥವಾ ಅವನಿಗೆ ದುಡ್ಡು ಮಾಡೋದಿರುತ್ತೆ ಅದಕ್ಕೆ ಒಂದು ಕಥೆಯನ್ನು ಬರೆದಿರ್ತಾನೆ. ಸುಮಾರು ನಾವೆಲ್ಸ್ ಬರ್ತವೆ. ಸೊ ಅವೆಲ್ಲ ಬುಕ್ಸ್ಗಳು ಮಾರ್ಕೆಟಲ್ಲಿ ಇದ್ದಾವೆ. ಆದರೆ ಈ ಬುಕ್ಕಿನ ವಿಶೇಷತೆನೇ ಬೇರೆ. ಯಾಕಂದರೆ ಇದರಲ್ಲಿ ಭಗವಂತನ ನಾಮ ಗುಣ ಲೀಲೆಗಳ ಬಗ್ಗೆ ವರ್ಣನೆ ಇದೆ, ಮೊದಲನೇದು. ಇನ್ನೊಂದು, ಇದ್ರಲ್ಲಿ ಬರೆದಿರೋರು ಯಾರು? ಶ್ರೀಲ ಪ್ರಭುಪಾದರು. ಅವರು ಒಂದು ಶ್ಲೋಕ ಬರುತ್ತೆ ಭಾಗವತಮಲ್ಲಿ, ಪ್ರಹ್ಲಾದ್ ಮಹಾರಾಜರು ತಮ್ಮ ಪ್ರಾರ್ಥನೆಯಲ್ಲಿ ನರಸಿಂಹದೇವರಿಗೆ ಹೇಳ್ತಾರೆ, ನರಸಿಂಹದೇವರೇ, ನನಗೆ ಬೇರೆ ಏನೂ ಆಸೆ ಇಲ್ಲ, ನನ್ನ ಮುಕ್ತಿಯ ಆಸೆನೂ ಇಲ್ಲ. ಯಾಕಂದರೆ ನನಗೆ ಯಾವಾಗ ಈ ಜಗತ್ತಿನಲ್ಲಿರುವ ಜೀವಿಗಳ ಕಷ್ಟಗಳನ್ನು ನೋಡ್ತೀನಿ, ಅವಾಗ ನನಗೆ ಬಹಳ ದುಃಖ ಆಗುತ್ತೆ. ಸೊ ಅವರು ಉದ್ಧಾರ ಆಗೋವರೆಗೂ ನಾನು ಮುಕ್ತಿ, ಅಂದರೆ ನಾನು ನಿನ್ನ ಹತ್ರ ಬರೋಕ್ಕೆ ಇಷ್ಟಪಡಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಈ ಥರ ಪ್ರಭುಪಾದರು ಒಂದು ಭಾಗವತಂ ತಾತ್ಪರ್ಯದಲ್ಲಿ ಹೇಳ್ತಾರೆ, 3ನೇ ಸ್ಕಂದದಲ್ಲಿ 2 ಥರ ಜನರು ಇರ್ತಾರೆ. ಒಬ್ಬರು ಶುದ್ಧ ಭಕ್ತರು, ಇನ್ನೊಬ್ಬರು ಸಕಾಮ ಭಕ್ತರು. ಸಕಾಮ ಭಕ್ತರು ಏನಿರ್ತಾರೆ, ಅವರು ಭಕ್ತಿ ಮಾಡ್ತಿರ್ಬೋದು ಅಥವಾ ಭಗವಂತನಿಗೆ ನಂಬೋದು, ಆದರೆ ಅವರ ಚಿಂತನೆ ಯಾವಾಗೂ ತಮ್ಮ ಬಗ್ಗೆ ಇರುತ್ತೆ. ಅಂದರೆ ಅವರ ಇಂದ್ರಿಯ ತೃಪ್ತಿ ಅಥವಾ ಅವ್ರಿಗೆ ಏನಾಗುತ್ತೆ, ಮುಂದೆ ಏನು ಮಾಡಬೇಕು, ಅವ್ರ ಬಗ್ಗೆ ಚಿಂತನೆ ಜಾಸ್ತಿ ಇರುತ್ತೆ. ಆದರೆ ಶುದ್ಧ ಭಕ್ತರ ಚಿಂತನೆ ಬೇರೆ. ಅವರು ತಮಗೇನಾಗುತ್ತೆ ಅದ್ರ ಬಗ್ಗೆ ಚಿಂತನೆ ಇರೋದಿಲ್ಲ. ಅವರು ಕೇವಲ ಭಗವಂತನ ಸೇವೆ ಅಥವಾ ಬೇರೆ ಜೀವಿಗಳ ಉದ್ಧಾರ ಹೇಗೆ ಮಾಡಬೇಕು ಅಂತ, ಅಂದರೆ ಬೇರೆ ಜೀವಿಗಳನ್ನು ಹೇಗೆ ಕಷ್ಟಗಳಿಂದ ಕಾಪಾಡಬೇಕು ಅಂತ ಅವರ ಉದ್ದೇಶ ಇರುತ್ತೆ. ಅವರು ಅದಕ್ಕೋಸ್ಕರನೇ ಓಡಾಡ್ತಾರೆ. ಸೊ ಪ್ರಹ್ಲಾದ್ ಮಹಾರಾಜರು ಅದೇ ಹೇಳ್ತಾರೆ ನರಸಿಂಹದೇವರಿಗೆ, ನನಗೆ ಭಗವಂತ ಧಾಮಕ್ಕೆ ಬರೋಕ್ಕೆ ಆಸೆ ಇಲ್ಲ, ಯಾಕಂದರೆ ಇಲ್ಲಿರೋ ಎಲ್ಲ ಜೀವಿಗಳ ದುಃಖವನ್ನು ನೋಡಿದರೆ ನನಗೆ ಬಹಳ ಕಷ್ಟ ಆಗುತ್ತೆ. ಸೊ ಅವರು ಉದ್ಧಾರವಾಗೂ ನಾನು ಭಗವಂತನ ಧಾಮಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದೇ ಪ್ರಹ್ಲಾದ್ ಮಹಾರಾಜರು ಚೈತನ್ಯ ಗೌರಲೀಲಲ್ಲಿ ವಾಸುದೇವ ಆಗಿ ಬರ್ತಾರೆ. ಸೊ ಆವಾಗ ಚೈತನ್ಯ ಮಹಾಪ್ರಭುಗಳು ವಾಸುದೇವನಿಗೆ ಕೇಳ್ತಾರೆ, ನಿಂಗೇನು ವರ ಬೇಕು ಕೇಳು, ನಾನು ಇನ್ನು ಏನು ಬೇಡಿದ್ರು ಕೊಡ್ತೀನಿ ಅಂತ. ಅವ್ರು ಹೇಳ್ತಾರೆ, ಇಲ್ಲಿರೋ ಎಲ್ಲ ಜೀವಿಗಳ ಉದ್ಧಾರ ಆಗೋವರೆಗೂ ನನಗೆ ಏನೂ ಬೇಡ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಅಂದರೆ ಪ್ರಭುಪಾದರು ಹೇಳ್ತಾರೆ, ಒಬ್ಬ ಭಕ್ತನು ನರಕಕ್ಕೆ ಹೋಗೋಕ್ಕೂ ರೆಡಿಯಾಗಿರ್ತಾನೆ, ಯಾಕಂದರೆ ಶುದ್ಧ ಭಕ್ತನು. ಯಾಕಂದರೆ ಅವನಿಗೆ ಕೃಷ್ಣ ಸೇವನೆ ಎಲ್ಲ, ಕೃಷ್ಣ ಸೇವೆ ಮಾಡೋದೇ ಎಲ್ಲ. ಅವನಿಗೆ ನರಕ ಆದರೂ ಆ ಸೇವೆ ಮಾಡಿದ್ರು ಅಲ್ಲೇ ಅದು ಸ್ವರ್ಗಕ್ಕಿಂತ ಜಾಸ್ತಿ ಅವನಿಗೆ ಸುಖ ಸಿಗುತ್ತೆ. ಮತ್ತು ಇನ್ನೊಂದೇನು, ಅವ್ರ ಹತ್ರ ಕರುಣೆ ಭಾವನೆ ಇರುತ್ತೆ. ಅವ್ರು ಏನು ಮಾಡಿದ್ರು ಆ ಕರುಣೆ ಭಾವನೆಯಿಂದ, ಅವರು ತಮಗೋಸ್ಕರ ಏನು ಮಾಡೋದಿಲ್ಲ, ಅವರು ಬೇರೆಯವರು ಒಳ್ಳೆಯದಕ್ಕಾಗಿ ಮಾಡ್ತಾರೆ. ಅದೇ ಥರ ಶ್ರೀಲ ಪ್ರಭುಪಾದರು ನೋಡ್ಬೋದು, ಅವ್ರ ವಯಸ್ಸು ಎಷ್ಟಿತ್ತು, 65-70 ವಯಸ್ಸಿತ್ತು. ಅವಾಗ ಅವ್ರು ಏನು ಮಾಡಿದರು, ಪಾಶ್ಚಾತ್ಯ ದೇಶಕ್ಕೆ ಹೋದರು. ಆ ಥರ ನಮಗೆ ಈ ವಯಸ್ಸಲ್ಲೇ ಏನೋ ಒಂದು ಕಷ್ಟ ತಗೊಂಡ್ರೆ ಯೋಚನೆ ಮಾಡ್ತೀವಿ, ಅದು ನನಗೇನು ಲಾಭ ಸಿಗುತ್ತೆ ಅಂತ. ಆದರೆ ಪ್ರಭುಪಾದರು ಎಲ್ಲ ಬಿಟ್ಟು ಹೋಗಿದ್ರು. ಆ ಥರ ಭಾವನೆ ಇರಬೇಕು ಅಂತಂದರೆ ಕರುಣೆ ಭಾವನೆ ಇರಬೇಕು. ಆ ಕರುಣೆ ಭಾವನೆಯಿಂದ ಈ ಪುಸ್ತಕಗಳು ಬರ್ತಿದ್ದಾರೆ. ಸೊ ಅದರಿಂದ ಇದರ ಪ್ರಭಾವ ಜಾಸ್ತಿ ಇರುತ್ತೆ, ಸಾಮಾನ್ಯ ಬುಕ್ಗಳ ಥರ ಅಲ್ಲ ಇದು. ಸೊ ಅದು ಶಕ್ತಿವಂತ ಆಗಿರೋ ಬುಕ್ಗಳು. ಇದನ್ನು ನಾವು ಯಾರಿಗಾದ್ರೂ ಕೊಟ್ಟರೆ ಅವ್ರ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಆಮೇಲೆ ಗೌರವ ಪ್ರಭು ಒಂದು ಅವರ ಲೆಕ್ಚರಲ್ಲಿ ಹೇಳ್ತಾ ಇದ್ರು, ಸೊ ಪ್ರಭುಪಾದರು ಬುಕ್ಸ್ಗಳು, ಅವರ ಪುಸ್ತಕಗಳು ಸಾಮಾನ್ಯವಾದ ಪುಸ್ತಕಗಳಲ್ಲ. ಯಾಕೆಂದರೆ ನಾವು ಇದನ್ನು ಅರ್ಥ ಮಾಡ್ಕೋಬೋದು, ಪ್ರಭುಪಾದರು ಈ ಪುಸ್ತಕಗಳನ್ನು ಯಾವಾಗ ಬರೆದಿದ್ರು, ಅವರು ದಿನಪೂರ್ತಿ ವಿಶ್ವದೆಲ್ಲ ಪ್ರಚಾರ ಮಾಡ್ತಿದ್ರು, ಅದನ್ನು ಅವರು ರಾತ್ರಿ ಬರಿತಿದ್ರು.
ರಾತ್ರಿ ನಿದ್ದೆ 1-2 ತಾಸು ಅಷ್ಟೇ, 10ರಿಂದ 12 ಮಲಗಿ ಮತ್ತು 12 ಗಂಟೆಗೆ ಎದ್ದು 4 ಗಂಟೆ ತನಕ ಪುಸ್ತಕಗಳನ್ನು ಬರೀತಾ ಇದ್ರು. ಆ ಸ್ಥಿತಿಯಲ್ಲಿ ಬರೆದು ಮತ್ತೆ ಬೆಳಗ್ಗೆ ಮಂಗಳಾರತಿ ಮಾಡಿ ದಿನಪೂರ್ತಿ ಎಲ್ಲ ವಿಶ್ವದಾದ್ಯಂತ ಪ್ರಚಾರ ಮಾಡ್ತಾ ಇದ್ರು. ಸೊ ಅವ್ರು ಹೇಳ್ತಾ ಇದ್ರು, ನೀವು ನೋಡಿದರೆ ಶ್ರೀಲ ಪ್ರಭುಪಾದರ ಪ್ರತಿಯೊಂದು ಭಗವದ್ಗೀತೆ ಒಂದು ಶ್ಲೋಕ ಮತ್ತು ಒಂದು ತಾತ್ಪರ್ಯ ಪ್ರತಿದಿನ ಒಂದು ಓದಿದ್ರೆ ಒಬ್ಬನಿಗೆ 2 ವರ್ಷ ಬೇಕಾಗುತ್ತೆ. ಯಾಕಂದರೆ 700 ಶ್ಲೋಕಗಳಿದ್ದಾವೆ. ಸೊ ಅಂದಾಜಾಗಿ 2 ವರ್ಷ ನಮಗೆ ಓದಕ್ಕೆ ಬೇಕಾಗತ್ತೆ. ಮತ್ತು ಒಂದು ಭಾಗವತಂ, ಈ ಭಾಗವತಂ ಬುಕ್ ಇದೆಯಲ್ಲ 12 ಸ್ಕಂದ, ಅದರಲ್ಲಿ ಎಷ್ಟು ಶ್ಲೋಕಗಳಿದ್ದಾವೆ ಅಂತಂದರೆ ಸುಮಾರು ಶ್ಲೋಕಗಳಿದ್ದಾವೆ. ಸೊ ಅದನ್ನು ನಾವು ಒಂದೊಂದು ಶ್ಲೋಕ ಒಂದು ತಾತ್ಪರ್ಯ ಪ್ರತಿದಿನ ಓದಿದರೆ ನಮಗೆ 50 ವರ್ಷ ನಮ್ಮ ಜೀವನದ ಬೇಕಾಗುತ್ತೆ ಅದನ್ನು ಮುಗಿಸೋಕ್ಕೆ. ಆಮೇಲೆ ಚೈತನ್ಯ ಚರಿತಾಮೃತದ್ದು 17 ಬುಕ್ಸ್ ಇದ್ದಾವೆ, ಮಧ್ಯಲೀಲ, ಅಂತ್ಯಲೀಲ ಮತ್ತು ಆದಿಲೀಲ. ಅವುಗಳನ್ನು ನಾವು ಓದ್ತಾ ಇದ್ರೆ ಒಂದೊಂದು ಶ್ಲೋಕ ಮತ್ತು ಅದರ ತಾತ್ಪರ್ಯ ಓದಿದರೆ 32 ವರ್ಷ ಬೇಕಾಗುತ್ತೆ ನಮಗೆ ಮುಗಿಸೋಕ್ಕೆ. ಆಮೇಲೆ ಬೇರೆ ಬುಕ್ಸ್ಗಳು ಬರೆದಿದ್ದಾರೆ ಪ್ರಭುಪಾದರು, ಚಿಕ್ಕ ಬುಕ್ಸ್ಗಳು, ಟೀಚಿಂಗ್ಸ್ ಆಫ್ ಕೇನ್ ಕುಂತಿ, ಅವೆಲ್ಲ ಬುಕ್ಸ್ ಓದಿದರೆ 6 ವರ್ಷ ಬೇಕಾಗುತ್ತೆ ಒಂದೊಂದು ಪೇಜ್ ಒಂದೊಂದು ದಿವಸ ಓದಿದರೆ. ಈ ಥರ ಪ್ರಭುಪಾದರು ಸುಮಾರು ಬರೆದಿದ್ದಾರೆ. ಒಟ್ಟಾಗಿ ನೀವು ಶಿಲ ಪ್ರಭುಪಾದರ ಬುಕ್ಸ್ಗಳನ್ನು 147 ಬುಕ್ಸ್ಗಳು ಬರೆದಿದ್ದಾರೆ ಪ್ರಭುಪಾದರು. ಅವರು ರಾತ್ರಿ ಎಲ್ಲ ಇಂಗ್ಲೀಷಲ್ಲೇ ಟ್ರಾನ್ಸ್ಲೇಷನ್. ಇದಕ್ಕಿಂತ ಮುಂಚೆ ಯಾರೂ ಇಂಗ್ಲೀಷಲ್ಲಿ ಬರೆದಿಲ್ಲ. ನಿಮಗೆ ಮೊದಲು ಸಂಸ್ಕೃತದಲ್ಲಿ ಸಿಗ್ತಿತ್ತು, ಆದರೆ ಇಂಗ್ಲೀಷಲ್ಲಿ ಬರೆದಿರೋದು ಪ್ರಭುಪಾದರು ಒಬ್ಬರೇ ಈ ಎಲ್ಲ ಶಾಸ್ತ್ರಗಳ ಜ್ಞಾನವನ್ನು. ಆಮೇಲೆ ಶ್ರೀಲ ಪ್ರಭುಪಾದರು ಈ ಬುಕ್ಗಳನ್ನು ನಾವು 1 ತಿಂಗಳಿಗೆ 1 ಬುಕ್ ಓದ್ತೀವಿ ಅಂದ್ಕೊಳ್ಳಿ, ಯಾವುದಾದ್ರೂ ಇರಲಿ, ಚಿಕ್ಕದಾಗಲಿ. ಭಾಗವತ ಒಂದು ಬುಕ್ ಅದು ಹೋಗೊಂಡ್ರು 13 ವರ್ಷ ಬೇಕಾಗುತ್ತೆ ನಮಗೆ ಪ್ರಭುಪಾದರು ಎಲ್ಲ ಬುಕ್ ಓದೋಕ್ಕೆ. ಇದನ್ನೆಲ್ಲ ಪ್ರಭುಪಾದರು ಯಾವಾಗ ಬರೆದಿದ್ರು ಗೊತ್ತಾ? ರಾತ್ರಿ ಹೊತ್ತಲ್ಲಿ ಬರೆದಿದ್ರು. ಆಮೇಲೆ ಇದೆಲ್ಲ ಮಾಡ್ತಾ ಅವರು 14 ಸತಿ ಪೂರ್ತಿ ವಿಶ್ವವನ್ನು ಸುತ್ತಾಡಿದರು. ಅಂದರೆ ಫುಲ್ ಅಮೇರಿಕಾಯಿಂದ ಈ ಕಡೆ ಚೀನಾ ಎಲ್ಲ ಕಡೆ ಹಿಡ್ಕೊಂಡ್ರು. ಸೊ 14 ಸತಿ ಇಷ್ಟನ್ನು ಸುತ್ತಾಡಿದ್ದಾರೆ. ಇದನ್ನು ಮಾಡಿದ್ದು ಎಷ್ಟು ವರ್ಷದಲ್ಲಿ ಗೊತ್ತಾ? 1966ರಿಂದ 1977, 11 ವರ್ಷದಲ್ಲಿ ಅಷ್ಟೇ ಇಷ್ಟೆಲ್ಲ ಸಾಧನೆ ಮಾಡ್ತಾರೆ. ಇಷ್ಟೆಲ್ಲ ಮಾಡಬೇಕು ಅಂದರೆ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಬರಹನೂ ಸಾಮಾನ್ಯವಲ್ಲ. ಈ ಪುಸ್ತಕಗಳು ಎಷ್ಟು ಮಾಡಬೇಕು ಅಂದರೆ ಅವರಿಗೆ ಭಗವಂತನ ಕೃಪೆ ಇರಬೇಕು, ಆಮೇಲೆ ಆ ಕರುಣೆ ಭಾವನೆ ಇರಬೇಕು. ಯಾಕಂದರೆ ತಾಯಿ ಮಗು ಅಂದರೆ ಎಷ್ಟೊತ್ತಿಗೆ ಎದ್ದಿರು ಬಂದು ಕೆಲಸ ಇದು ಆ ಮಗುವಿಗೆ ಎತ್ಕೊತಾಳೆ ಅವಳಿಗೆ, ಯಾಕಂದರೆ ಅವಳಿಗೆ ಆ ಕಡೆ ಪ್ರೀತಿ ಇದೆ ಅಥವಾ ಆ ಭಾವನೆ ಇದೆ. ಅದೇ ಥರ ಪ್ರಭುಪಾದರಿಗೆ ನಮ್ಮೆಲ್ಲರ ಮೇಲೆ ಆ ಕರುಣೆ ಭಾವನೆ ಇತ್ತು. ಅದಕ್ಕೋಸ್ಕರ ಆ ಭಾವನೆಯಿಂದ ಈ ಬುಕ್ಸ್ಗಳನ್ನು ಬರೆದಿದ್ದಾರೆ. ಮತ್ತು ಇನ್ನೊಂದು ಪ್ರಭುಜಿ ಹೇಳ್ತಾ ಇದ್ರು ಗೌರಾಮ್ ಪ್ರಭು, ಇನ್ನೊಂದು ವಿಶೇಷತೆ ಏನಂದರೆ ಇದನ್ನೆಲ್ಲ ಅವ್ರು ಯಾವ ವಯಸ್ಸಿನಲ್ಲಿ ಮಾಡಿದ್ದಾರೆ? 70ರಿಂದ 80 ವಯಸ್ಸಿನಲ್ಲಿ. ನಾವು ಈ ವಯಸ್ಸಿನಲ್ಲಿ ಅದನ್ನು ಮಾಡೋಕ್ಕಾಗೋದಿಲ್ಲ. 20-25 ವಯಸ್ಸಿದ್ದಾಗೆ ಆ ಥರ ಏನೂ ಮಾಡೋಕ್ಕಾಗೋದಿಲ್ಲ. ಅವರು 70 ವಯಸ್ಸಿನಲ್ಲಿ ಮಾಡಿದ್ದಾರೆ. ಸೊ ಅದರಿಂದ ನಾವು ಅರ್ಥ ಮಾಡ್ಕೋಬೇಕು, ನಾವು ಪುಸ್ತಕ ವಿತರಣೆ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಬುಕ್ಗಳ ವ್ಯಾಲ್ಯೂ, ಅದರ ಎಷ್ಟು ಅವು ದಿವ್ಯವಾದದ್ದು, ಇದರಲ್ಲಿ ಏನು ಜ್ಞಾನ ಇದೆ ಅದು ಎಷ್ಟು ಏನಂತೀರ ಪರಿಣಾಮ ಮತ್ತೊಬ್ಬರ ಜೀವನದಲ್ಲಿ ಬೀರ್ಬೋದು ಅಂತ ನಮಗೆ ಗೊತ್ತು ಮಾಡ್ಕೋಬೇಕು. ಯಾಕಂದರೆ ನಮ್ಗೆ ಗೊತ್ತಿಲ್ಲ, ಸುಮ್ಮನೆ ಮಾಡಬೇಕು ಅಂತಲ್ಲ. ಸೊ ಇದರ ವ್ಯಾಲ್ಯೂ ಗೊತ್ತಿದ್ದಾಗ ನಮಗೆ ಅದರ ಮಾಡೋಕ್ಕೆ ಅಂದರೆ ಉತ್ಸಾಹ ಬರುತ್ತೆ. ಸೊ ಇಷ್ಟೆಲ್ಲ ಮಾಡಬೇಕು ಅಂದರೆ ಪ್ರಭುಪಾದರ ಒಂದು ಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕು. ಅವರ ಸ್ಥಿತಿ ಆ ಪ್ರಹ್ಲಾದ್ ಮಹಾರಾಜರ ಥರ ಕರುಣೆ ಭಾವನೆಯಿಂದ ಅವರು ಜೀವಿಗಳ ಉದ್ಧಾರಗೋಸ್ಕರ ಮತ್ತು ಅವರ ಗುರುವಿನ ಸೇವೆಗೋಸ್ಕರ ಈ ಬುಕ್ಸ್ಗಳನ್ನು ಬರ್ತಿದ್ದಾರೆ. ಸೊ ಈ ಪುಸ್ತಕ ವಿತರಣೆ ಯಾಕೆ ಮಾಡಬೇಕು? ಪುಸ್ತಕ ವಿತರಣೆ ಮಾಡಿದ್ರೆ ಏನಾಗುತ್ತೆ? ನಮಗೇನು ಬೆನಿಫಿಟ್ ಆಗುತ್ತೆ? ಯಾವಾಗಲೂ ನಾವು ಫಸ್ಟ್ ನಮಗೇನು ಸಿಗುತ್ತೆ ಅಂತ ನೋಡ್ತೀವಿ. ಸೊ ಪ್ರಭುಜಿ ಹೇಳ್ತಾ ಇದ್ರು, ಯಾವಾಗ ನಾವು ಪುಸ್ತಕ ವಿತರಣೆ ಮಾಡ್ತೀವಿ ಅವಾಗ ನಮಗೆ ನಮ್ರತೆ ಬರುತ್ತೆ. ಯಾಕಂದರೆ ರಾಧನಾಥ್ ಮಹಾರಾಜರು ಅವ್ರು ಯಾವಾಗೂ ಅವರ ಪ್ರತಿಯೊಂದು ಉಪನ್ಯಾಸ ಲೆಕ್ಚರದಲ್ಲಿ ಹೇಳ್ತಾರೆ, ತ್ರಿನಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ಅಂದರೆ ಯಾರಾದರೂ ಭಕ್ತಿಯಲ್ಲಿ ಶುದ್ಧ ನಾಮ ಜಪವನ್ನು ಮಾಡಬೇಕು ಅಥವಾ ಭಕ್ತಿಯಲ್ಲಿ ಬೆಳಿಬೇಕು ಅಂತಂದರೆ ಅವರಿಗೆ ಒಂದು ಗುಣ ಏನು ಬೇಕು? ನಮ್ರತೆ ಗುಣ. ಸೊ ಈ ನಮ್ರತೆ ನಮಗೆ ಯಾವಾಗ ಪುಸ್ತಕ ವಿತರಣೆ ಮಾಡ್ತೀವಿ ಅವಾಗ ಈ ಗುಣ ಸ್ವಾಭಾವಿಕವಾಗಿ ಬರುತ್ತೆ. ಯಾಕಂದರೆ ಪುಸ್ತಕ ವಿತರಣೆ ಅಂದರೆ ನಾವು ಹೋಗಿ ಜನರಿಗೆ ಬೇಡ್ಕೊತೀವಿ, ಈ ಬುಕ್ಸ್ ತೊಗೊಳ್ಳಿ. ಸೊ ಸ್ವಲ್ಪ ಜನ ತೊಗೋಬೋದು ಅಥವಾ ಸ್ವಲ್ಪ ಜನ ತೊಗೋದೇ ಇರ್ಬೋದು. ಸೊ ನಮಗೆ ಎಲ್ಲ ಥರದ ಅನುಭವ ಆಗುತ್ತೆ. ಸೊ ಸಾಮಾನ್ಯವಾಗಿ ಭಕ್ತರ ಜನರಲ್ಲಿದ್ದಾಗ ಏನಾಗುತ್ತೆ? ಪ್ರಭುಜಿ ಬನ್ನಿ ಕೂತ್ಕೊಳ್ಳಿ, ಪ್ರಸಾದ ತಗೊಳ್ಳಿ, ಏನು ಬೇಕು, ಸಹಾಯ ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ನೀವು ಹೊರಗಡೆ ಹೋದಾಗ ಸ್ವಲ್ಪ ಜನ ಬೈತಾರೆ, ಸ್ವಲ್ಪ ಜನ ನಗ್ತಾರೆ, ಏನೋ ಒಂದು ಮಾಡ್ತಿದ್ದಾರೆ. ಸೊ ಅವಾಗ ಏನಾಗುತ್ತೆ? ನಮ್ಮ
ಈಗೋಗೆ ಹರ್ಟ್ ಆಗುತ್ತೆ, ಅಂದರೆ ನಾವೊಂದು ಶುದ್ಧೀಕರಣ ಆಗುತ್ತೆ. ಸೊ ಅವಾಗ ನಮಗೆ ನಮ್ರತೆ ಭಾವನೆ ಸ್ವಭಾವವಾಗಿ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಗ್ರೇಟ್ನೆಸ್ ಆಫ್ ಎ ಪರ್ಸನ್, ಪ್ರಭುಪಾದರು ಹೇಳ್ತಾರೆ, ಎಬಿಲಿಟಿ ಟು ಟಾಲರೇಟ್ ಪ್ರೊವೋಕಿಂಗ್ ಸಿಚುವೇಶನ್ಸ್. ಸೊ ದ್ಯಾಟ್ ಈಸ್ ಎಸ್ಟಿಮೇಷನ್ ಆಫ್ ಗ್ರೇಟ್ನೆಸ್ ಆಫ್ ಎ ಪರ್ಸನ್. ಅಂದರೆ ಒಬ್ಬ ವ್ಯಕ್ತಿಯ ಶ್ರೇಷ್ಠತೆ ನೋಡಬೇಕು ಅಂದರೆ ಅವನು ಎಷ್ಟು ದೊಡ್ಡದಾಗಿ ಕಾಣ್ತಾನೆ ಅಥವಾ ಏನು ಪ್ರವಚನ ಕೊಡ್ತಾನೆ ಅದ್ರ ಮೇಲಲ್ಲ, ಅವನು ಯಾವಾಗ ಪರಿಸ್ಥಿತಿ ತುಂಬ ವಿಪರೀತವಾಗುತ್ತೆ ಅದರಲ್ಲಿ ಹೇಗೆ ಕಾರ್ಯನ ಮಾಡ್ತಾನೆ ಅಥವಾ ಹೇಗೆ ಅದಕ್ಕೆ ಉತ್ತರ ಕೊಡ್ತಾನೆ ಆ ಪರಿಸ್ಥಿತಿಗೆ, ಅದ್ರ ಮೇಲೆ ಅವನ ಶ್ರೇಷ್ಠತೆಯನ್ನು ನಾವು ನೋಡ್ಕೋಬಹುದು, ಅಂದರೆ ಕಂಡುಹಿಡಿಬಹುದು ಅಂತ ಪ್ರಭುಪಾದರು ಹೇಳ್ತಾರೆ. ಸೊ ರಾಜಪ್ರಭು ಹೇಳ್ತಾರೆ, ಯಾವಾಗ ನಾವು ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ತೀವಿ ಅವಾಗ ನಮ್ಮ ಒಳಗಡೆ ನಮ್ರತೆ ತಾಳ್ಮೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಭಕ್ತರ ಜೊತೆಗಿದ್ದಾಗ ಅದು ಗೊತ್ತಾಗೋದಿಲ್ಲ, ಎಲ್ಲ ಭಕ್ತರು ನಮಗೆ ಒಳ್ಳೆಯದಾಗೆ ನೋಡ್ತಾರೆ. ಸೊ ಬಟ್ ನೀವು ಹೊರಗಡೆ ಹೋದಾಗ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸಿಗ್ತಾನೆ, ಯಾವ ಥರ ವ್ಯಕ್ತಿ ಸಿಗ್ತಾನೆ ಗೊತ್ತಿಲ್ಲ. ಸೊ ಅವರ ಜೊತೆ ನಮ್ಮ ಏನು ಸಮಾಧಾನ ಆಗುತ್ತೆ ಅದರಿಂದ ನಮ್ಮದು ಶುದ್ಧೀಕರಣ ಆಗುತ್ತೆ, ಅದರಿಂದ ನಮಗೆ ನಮ್ರತೆ ಬರುತ್ತೆ ಅಂತ ಪ್ರಭುಪಾದರು ಹೇಳ್ತಾರೆ. ಇದು ಒಂದು ಲಾಭ ಸಿಗುತ್ತೆ ನಮಗೆ. ಸೊ ಇದು ಭಕ್ತಿಯಲ್ಲಿ ತುಂಬ ಶ್ರೇಷ್ಠವಾದ, ಅಂದರೆ ನಮ್ರತೆ ಬೆಳೆಸ್ಕೋಬೇಕು. ಅದಕ್ಕೆ ಉದಾಹರಣೆ ಅಂತಂದರೆ ರೂಪ ಗೋಸ್ವಾಮಿ, ಸನಾತನ್ ಗೋಸ್ವಾಮಿ ಅವರು ಏನಾಗಿದ್ರು, ಬಂಗಾಲ್ ಕ್ಷೇತ್ರದ ನವಾಬ್ ಹುಸೇನ್ ಶಾದ ಅವರು ಒಬ್ಬರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಅಂದರೆ ಆ ರಾಜ್ಯದ ಒಬ್ಬರು ಮುಖ್ಯಮಂತ್ರಿಗಳಾಗಿದ್ರು. ಅವರು ಅಷ್ಟು ಇದ್ದರೂ ಅವ್ರಿಗೆ ತುಂಬ ಜ್ಞಾನವಿತ್ತು, ಅವ್ರ ಹತ್ರ ತುಂಬ ಶ್ರೀಮಂತಿಕೆ ಇತ್ತು. ಆದರೆ ಅವರು ಯಾವಾಗ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡ್ತಾರೆ ಅವಾಗ ಏನು ಮಾಡ್ತಾರೆ, ಒಂದು ಹುಲ್ಲನ್ನು ತೊಗೊಂಡು ಅವ್ರ ಬಾಯಲ್ಲಿ ಹಾಕ್ಕೊಂಡು ನಮ್ರವಾಗಿ ಹೇಳ್ತಾರೆ, ನಮಗೆ ಏನೂ ಗೊತ್ತಿಲ್ಲ, ನಮ್ಮನ್ನು ಕಾಪಾಡಿ ಅಂತ. ಆ ಥರ ಅವ್ರ ಹತ್ರ ಶರಣರ ಆಗ್ತಾರೆ. ಸೊ ಅದನ್ನು ನೋಡಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಿಮ್ಮ ನಮ್ರತೆ ನೋಡಿ ನನ್ನ ಹೃದಯ ಕರಗ್ತಿದೆ ಸೊ ಅಂತ ಹೇಳ್ತಾರೆ. ಸೊ ಆ ನಮ್ರತೆ ಅವ್ರ ಹತ್ರ ಇತ್ತು. ಸೊ ನಾವು ಭಕ್ತಿಯಲ್ಲಿ ಬೆಳಿಬೇಕು ಅಂದರೆ ಆ ನಮ್ರತೆ ಭಾವನೆ ಬರಬೇಕು. ಆ ನಮ್ರತೆ ಭಾವನೆ ನಾವು ಯಾವಾಗ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅವಾಗ ಬೆಳೆಯುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದು ಉದಾಹರಣೆ, ಒಬ್ಬ ಭಕ್ತರು ಹೇಳ್ತಾ ಇದ್ರು, ಒಬ್ಬ ವೇಟ್ ಲಿಫ್ಟರ್, ಅಂದರೆ ನೀವು ನೋಡಿರ್ಬೇಕು ಒಲಿಂಪಿಕ್ಸಲ್ಲಿ ಒಂದು 50 ಕಿಲೋ 60 ಕಿಲೋ ಭಾರವನ್ನು ಹೋಗ್ತಾರೆ, ರಾಡ್, ಅದಕ್ಕೆ ಪ್ರೈಸ್ ಸಿಗುತ್ತೆ, ಮೆಡಲ್ ಸಿಗುತ್ತೆ. ಸೊ ಒಬ್ಬ ವೇಟ್ ಲಿಫ್ಟರ್ ಇದ್ದ, ಅವನು ಒಂದು ಮಾರ್ಷಲ್ ಆರ್ಟ್, ಅಂದರೆ ಏನಂತೀರ ಕರಾಟೆ, ಅದರಲ್ಲಿ ಟ್ರೈನಿಂಗ್ ತೊಗೊತಾ ಇದ್ದ. ಸೊ ಅದರಲ್ಲಿ ಏನೇ ಒಂದು ಇರುತ್ತೆ ಅಂದರೆ ಇಟ್ಟೆಗಳನ್ನು ಒಡೆಯೋದಿರುತ್ತೆ ಕೈಯಿಂದ. ಸೊ ಅದು ಮಾಡ್ತಾ ಇದ್ದ. ಆಮೇಲೆ ಅವನ ಶಕ್ತಿಯನ್ನು ಇದು ಮಾಡೋಕ್ಕೆ ಅವನೇನು ಮಾಡ್ತಿದ್ದ, ದೊಡ್ಡ ಬುಕ್ಗಳು ಇರ್ತೀವಲ್ಲ, ದೊಡ್ಡ ಬುಕ್ಗಳು, ಅದನ್ನು ತೊಗೊಂಡು ಹಿಂಗೆ ಒಂದೇ ಇದರಲ್ಲಿ ಹರಿಯೋಕ್ಕೆ ಟ್ರೈ ಮಾಡ್ತಿದ್ದ, ಫುಲ್ಲು ಶಕ್ತಿ ಹಾಕಿ. ಸೊ ಅವನ ಪ್ರಾಕ್ಟೀಸ್ ಅದು. ಸೊ ಆ ಥರ ಅವನು ಪ್ರಯತ್ನ ಮಾಡ್ತಿದ್ದ. ಅವನು ಹಾಗೆ ಒಂದು ದಿವಸ ಹೋಗ್ತಾ ಇದ್ದ, ಅವನು ದಾರಿಯಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಒಬ್ಬರು ಭಕ್ತರು ಪುಸ್ತಕ ವಿತರಣೆ ಮಾಡ್ತಿದ್ರು. ಸೊ ಅವಾಗ ಏನಾಯಿತು, ಅವನು ಒಂದು ಬುಕ್ ತೊಗೊಂಡ ಅಲ್ಲಿಂದ, ಮತ್ತೆ ಅದನ್ನು ಟ್ರೈ ಮಾಡೋಣ ಅಂತ. ಅವನಿಗೆ ಅದು ಹ್ಯಾಬಿಟ್ ಇತ್ತಲ್ಲ ಸರಿಯೋದು. ಸೊ ಅವನು ಒಂದು ಆತ್ಮ ಸಾಕ್ಷಾತ್ಕಾರ, ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಬುಕ್ ಅಂತ ಒಂದು ಪ್ರಭುಪಾದರಿದೆ. ಆ ಬುಕ್ಕನ್ನು ತೊಗೊಂಡೋಗಿ ಮನೆಗೆ ಹೋಗಿ ಅದನ್ನು ಟೇರ್ ಮಾಡೋಕ್ಕೆ, ಅಂದರೆ ಹಿಂಗೆ ಒಂದೇ ಟೈಮ್ ಹರಿಯೋಕ್ಕೆ ಟ್ರೈ ಮಾಡ್ದ, ಆಗಲಿಲ್ಲ ಅಂತೆ ಅವನ ಕೈಯಿಂದ. ಸೊ ಮತ್ತೊಂದ್ಸತಿ ಟ್ರೈ ಮಾಡ್ದ, ಆಗಲಿಲ್ಲ. ಸೊ ಇದು ಏನು ಬುಕ್ಕು ಅಂತ ನೋಡ್ದ, ಆಮೇಲೆ ಅದನ್ನು ಓದೋಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಅದನ್ನು ಓದಿ ಅವನು ಭಕ್ತನಾದ. ಸೊ ಅವನಿಗೆ, ಯಾಕಂದರೆ ಅವನಿಗೆ ಏನಾಯಿತು, ನಮ್ರತೆ ಭಾವನೆ ಬಂತು. ಅಂದರೆ ಅವನೇ ಶ್ರೇಷ್ಠವಾದನು ಅಂದ್ಕೊಂಡಿದ್ದ, ಆ ಚಿಕ್ಕ ಬುಕ್ಕು ಅವನ ಕೈಯಿಂದ ಹರಿಯೋಕ್ಕಾಗಲಿಲ್ಲ. ಸೊ ಆ ಥರ. ಸೊ ಈ ಬುಕ್ಗಳು ಬೇರೆಯವರ ಜೀವನದಲ್ಲೂ ಹೇಗೆ ಪರಿಣಾಮ ಬೀಳುತ್ತೆ ನಮ್ಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಪುಸ್ತಕ ವಿತರಣೆಗಳನ್ನು ಮಾಡಬೇಕು. ಆಮೇಲೆ ಇನ್ನೊಂದು ಉದಾಹರಣೆ ಹೇಳ್ತಾರೆ, ಏನಂತಂದರೆ ನಾವು ಯಾವಾಗ ಪುಸ್ತಕ ವಿತರಣೆ ಮಾಡ್ತೀವಿ ನಮಗೆ ಸಾಕ್ಷಾತ್ಕಾರಗಳು ಬರ್ತವೆ. ಸಾಕ್ಷಾತ್ಕಾರಗಳು ಅಂದರೆ ನಾವು ಪ್ರಭುಪಾದ ಬುಕ್ಗಳನ್ನು ಓದ್ತೀವಿ, ಅಲ್ಲಿ ಹೇಳಿರೋ ವಾಕ್ಯ ನಮಗೆ ಸುಮ್ಮನೆ ಥೆರಾಟಿಕಲ್ ಆಗಿ ನಾನು ಶರೀರ ಅಲ್ಲ, ನಾ ಆತ್ಮ ಅಂತ ನಾವು ಹೇಳ್ತೀವಿ, ಆದರೆ ನಮಗೆ ಅದು ಅನುಭವ ಇಲ್ಲ ಅಥವಾ ಅದರದ್ದು ಸಾಕ್ಷಾತ್ಕಾರ ಇಲ್ಲ. ಅದಕ್ಕೆ ಗೌರಾಮ್ ಪ್ರಭು ಅವರು ಒಂದು ತಮ್ಮ ಉದಾಹರಣೆ ಕೊಡ್ತಾರೆ. ಅವರು ಅವ್ರು ಮುಂಬೈಯಲ್ಲಿ ಲೋಕಲ್ ಟ್ರೈನ್ಸಲ್ಲಿ ಪುಸ್ತಕ ವಿತರಣೆ ಮಾಡ್ತಾಯಿದ್ರು. ಸೊ ಅವಾಗ ಒಂದು ದಿವಸ ಲೋಕಲ್ ಟ್ರೈನ್ಸ್ ನೋಡಿರ್ಬೋದು ನೀವು, ಎಷ್ಟು ರಶ್ ಇರುತ್ತೆ, ಅಲ್ಲಿ ಜನ ಹೋಗೋಕ್ಕೂ ಜಾಗ ಇರೋದಿಲ್ಲ. ನೀವು ಅದೇನು ಮಾಡಬಾರ್ದು, ಸುಮ್ಮನೆ ಮುಂದೆ ನಿಂತ್ಕೊಂಡ್ರೆ ಸಾಕು, ಎಲ್ಲ ಹೊತ್ಕೊಂಡು ನಿಮ್ಗೆ ಒಳಗೋಯ್ತಾರೆ. ಮತ್ತು ಗೇಟ್ ಹತ್ರ ನಿಂತರೆ ಸಾಕು, ಎಲ್ಲರೂ ಹೊತ್ಕೊಂಡು ನಿಮ್ಗೆ ತೆಳಗೆ ಬರ್ತಾರೆ ಸ್ಟಾಪ್ ಹತ್ರ. ಸೊ ಅಷ್ಟು ರಶ್ ಇರುತ್ತೆ, ಸುಮ್ಮನೆ ಕುರಿಗಳು ಹೋದಂಗೆ ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಅವರು ಅಂಥ ಟ್ರೈನಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ಆದರೆ ಒಳಗೆ ಹತ್ತಿದ್ದು ಜಾಗನೇ ಇಲ್ಲ. ಸೊ ಹಿಂಗೆ ನಿಂತಿದ್ದಾರೆ, ಈ ಕಡೆ ಒಬ್ಬ ವ್ಯಕ್ತಿ, ಈ ಕಡೆ ಒಬ್ಬ ವ್ಯಕ್ತಿ, ಎರಡು ಕೈ ಮೇಲೆ ಒಬ್ಬ ವ್ಯಕ್ತಿ ನಿಂತಿದ್ದಾರೆ. ಸೊ ಅವ್ರ ಹತ್ರ ಬುಕ್ಸ್ ಇದೆ, ಒಂದು ಬ್ಯಾಗ್ಸಲ್ಲಿ ಬುಕ್ಸ್ ಇದೆ, ಅವ್ರಿಗೆ ವಿತರಣೆ ಮಾಡೋಕ್ಕೆ ಅದೇ ಜಾಗ ಇಲ್ಲ, ಹಿಡಿಯೋಕ್ಕಾಗ್ತಾ ಇಲ್ಲ. ಸೊ ಆ ಥರ ಫುಲ್ ಟೈಟ್ ಆಗಿತ್ತು. ಅವಾಗ ಒಬ್ಬ ವ್ಯಕ್ತಿ ಬಂದ, ನೋಡಿ
ನೀವು ಹರಿಕೃಷ್ಣದವರ ಅಂತ ಕೇಳ್ದ. ಸೊ ಅವರಂದ್ರು ಹೌದು ಹರಿಕೃಷ್ಣದವರು, ನನಗೆ ಒಂದು ಭಗವದ್ಗೀತೆ ಬೇಕಾಗಿದೆ, ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ದ. ಅವರಂದ್ರು ಹಾಂ ಇದೆ, ಇಲ್ಲ ನನ್ನ ಭಗವದ್ಗೀತೆ ಇದೆ, ಆದರೆ ನನ್ನ ಕೈಗಳೆಲ್ಲ ಪ್ಯಾಕ್ ಇದೆ, ನಾನು ಹಿಡ್ಕೊಂಡಿದ್ದೀನಿ, ನನ್ನ ಬುಕ್ ಕೊಡೋಕ್ಕಾಗಲ್ಲ, ಬೇಕಾದ್ರೆ ನೀವು ತೊಗೋಬೋದು, ಈ ಬ್ಯಾಗಲ್ಲಿ ಇದೆ ಅಂತ ಅವ್ರು ಹೇಳ್ತಾರಂತೆ ಅವರಿಗೆ. ಸೊ ಅವರು ಆ ಬುಕ್ಕನ್ನು ತೊಗೊಂಡು ಎಷ್ಟು ಇದ್ರ ದುಡ್ಡು ಅಂತ ಅವರು ಯಾಕಂದರೆ ಅದನ್ನು ನೋಡ್ತಾ ಇದ್ರು, ಹುಡುಕಾಡ್ತಾ ಇದ್ರು ಅವರಿಗೆ. ಸೊ ಅವರ ಬುಕ್ಕನ್ನು ತೊಗೊಂಡು ಎಷ್ಟು ಅಂತ ಕೇಳಿದ್ರು. ಅವರು ಆವಾಗಿನ ಟೈಮಲ್ಲಿ 70 ರೂಪಾಯಿ ಇತ್ತು. ಸೊ 70 ರೂಪಾಯಿ ಇದೆ ಪುಸ್ತಕಕ್ಕೆ ಅಂತಂದ್ರು. ಅವರು 100 ರೂಪಾಯಿಯನ್ನು ಕೊಟ್ಟು ಅದನ್ನೇ ಮತ್ತೊಂದು ಪಾಕೆಟಲ್ಲಿ ಹಾಕಿ ಅಂತಂದ್ರು. ಯಾಕಂದರೆ ಒಂದು ಕಡೆ ಬುಕ್ ಇತ್ತು, ಒಂದು ಕಡೆ ಇನ್ನೊಂದು ದುಡ್ಡಿನ ಮನೆ ಇತ್ತು. ಸೊ ಅದು ಹಾಕಿದ್ರು. ಸೊ ಹಾಕಿ ಆ ಬುಕ್ ತೊಗೊಂಡು ಹೋದ. ಸೊ ಅವಾಗ ಪ್ರಭುಜಿ ಹೇಳ್ತಾ ಇದ್ರು, ನಾವು ಅನ್ಕೊಂತೀವಿ ನಾವು ಮಾಡ್ತೀವಿ ಎಲ್ಲ ಅಂತ, ನಾವು ಬುಕ್ಸ್ ವಿತರಣೆ ಮಾಡ್ತೀವಿ, ನನ್ನಿಂದ ಇಷ್ಟು ಸ್ಕೋರ್ ಬಂತು ಅಥವಾ ಇದು ಆಗುತ್ತೆ. ಅವರಿಗೆ ಆ ಸಾಕ್ಷಾತ್ಕಾರ ಎಲ್ಲ ಆಯಿತು. ನಾನೇನು ಮಾಡೋನಲ್ಲ, ನಾನೇನು ಮಾಡೇ ಇಲ್ಲ, ನಾನು ಸುಮ್ಮನೆ ನಿಂತಿದ್ದೆ. ಭಗವಂತ ಕಳಿಸ್ದ, ಅವನಿಗೆ ಭಗವಂತ ಹೃದಯದಲ್ಲಿ ಏನು ಮಾಡ್ದ, ನಮ್ಮ ಪ್ರೇರಣೆ ಕೊಟ್ಟ. ಸೊ ಅವ್ನು ತೊಗೊಂಡು ಹೋದ. ಸೊ ನಾವು ಬರೀ ಏನು, ಯಾವಾಗ ನಾವು ಪುಸ್ತಕ ವಿತರಣೆ ಮಾಡ್ತೀವಿ ಅಂದರೆ ನಾವು ಜೀವನದಲ್ಲಿ ನಾವೇನು ಐ ಆಮ್ ನಾಟ್ ಡೂವರ್, ಅದೆಲ್ಲ ಭಗವಂತನ ಶಕ್ತಿಯಿಂದ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅವರಿಗೆ ಅವಾಗ ಅದರದ್ದು ಒಂದು ಉದಾಹರಣೆ ಅವ್ರವ್ರು ನೋಡಿದ್ರು. ಅವ್ರು ಏನು ಮಾತು ಆಡಿರಲಿಲ್ಲ, ಸುಮ್ಮನೆ ನಿಂತಿದ್ರು ಆ ರಶಲ್ಲಿ. ಹೇಗೋ ಅವನೇ ಬಂದು ಅವನೇ ತೊಗೊಂಡು ಅವನೇ ದುಡ್ಡು ಕೊಟ್ಟು ಅವನೇ ಹೋಗ್ಬಿಟ್ಟ. ಸೊ ಆ ಥರ ಆಗುತ್ತೆ. ಸೊ ಈ ಥರ ನಮಗೆ ಬೇರೆ ಬೇರೆ ಪ್ರಭುಪಾದ ವಾಕ್ಯಗಳೇನಿದೆ ಅದರ ಸಾಕ್ಷಾತ್ಕಾರ ನಮಗೆ ಯಾವಾಗ ನಾವು ಪುಸ್ತಕ ವಿತರಣೆ ಮಾಡ್ತೀವಿ ಅದು ಒಂದು ಇದು ಸಿಗುತ್ತೆ, ನಮಗೆ ಚಾನ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಮತ್ತು ನಮಗೆ ಭಗವಂತನ ಮೇಲೆ ಶರಣಾಗತನಾಗೋಕ್ಕೆ ಒಂದು ಅವಕಾಶ ಸಿಗುತ್ತೆ ಯಾವಾಗ ಬುಕ್ಸ್ ಹೋಗೋದಿಲ್ಲ. ಯಾಕಂದರೆ ಅದು ಅಷ್ಟು ಈಸಿ ಕೆಲಸ ಅಲ್ಲ. ಯಾರಿಗಾದರೂ ಪುಸ್ತಕವನ್ನು ಕೊಡಬೇಕು ಅಂದರೆ ಅವ್ರು ಎಷ್ಟೋ ಪ್ರಶ್ನೆಗಳು ಕೇಳ್ತಾರೆ, ಅದು ಹೇಳ್ತಾರೆ, ಇದು ಹೇಳ್ತಾರೆ. ಸೊ ಅದನ್ನೆಲ್ಲ ಮಾಡಿ ಅವರಿಗೆ ಪುಸ್ತಕ ವಿತರಣೆ ಮಾಡಬೇಕು ಅಂದರೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಭಗವಂತನಲ್ಲಿ ಆ ಡಿಪೆಂಡೆನ್ಸ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತೆ. ಸೊ ಈ ಥರ ಸುಮಾರು ನಮಗೆ ಪುಸ್ತಕ ವಿತರಣೆ ಮಾಡೋದ್ರಿಂದ ಲಾಭ ಆಗುತ್ತೆ. ಆಮೇಲೆ ಭಗವಂತನ ಕೃಪೆ ಸಿಗುತ್ತೆ. ಅಂದರೆ ಸೊ ನಾವು ಯಾವಾಗ ಇದೊಂದು ಭಾವನೆಯಿಂದ ನಾವು ಹೋಗಬೇಕು. ಯಾವಾಗ ಪುಸ್ತಕ ವಿತರಣೆ ಮಾಡ್ತೀವಿ ಅವಾಗ ನಾವು ಮಾಡ್ತಿದ್ವಿ ಅಂತ ಅನ್ಕೋಬಾರ್ದು ಸೇವೆ. ಅದಕ್ಕೆ ಒಂದು ಉದಾಹರಣೆ ಇದೆ, ರಾಮಾಯಣದಲ್ಲಿ ತುಂಬ ಸುಂದರವಾದ ಉದಾಹರಣೆ ಇದೆ. ನೀವು ರಾಮಾಯಣದಲ್ಲಿ ಅದು ಸೇತುವೆ ಕಟ್ಟಿರೋದು ಪ್ರಸಂಗ ಕೇಳಿದ್ರಲ್ಲ. ಸೊ ಆ ಸೇತುವೆ ಕಟ್ಟುವಾಗ ಒಂದು ಅಣಿಲು, ಸ್ಕ್ವಿರಿಲ್, ಅದು ಬಂದು ಏನು ಆಗ್ತಾಯಿತ್ತು, ಅದರ ಬಾಯಿಂದ ಒಂದೊಂದು ಕಲ್ಲುಗಳನ್ನು ಹಾಕ್ತಿತ್ತು, ಇಷ್ಟು ಮಣ್ಣುಗಳನ್ನು ಹಾಕ್ತಿತ್ತು ಸೇತುವನ್ನು ಮಾಡೋಕೆ. ಅದನ್ನು ಹನುಮಾನ್ ನೋಡಿ ಏನು ಅನ್ಕೊಂಡ, ನೀನೇನು ಮಾಡ್ತಿ, ಇಷ್ಟರಿಂದ ಹೇಗೆ ಸೇತು ಕಂಪ್ಲೀಟ್ ಆಗುತ್ತೆ, ಸರಿ ಈ ಕಡೆ ಅಂತ ಹನುಮಾನ್ ಹೇಳಿದ್ದು ಅಂತ ಅಣುವಿಗೆ ಹೇಳಿದ್ದು. ಸೊ ಆವಾಗ ರಾಮ್ ಕರೆದು ಹೇಳ್ತಾರೆ, ನೀನೇನಂತಿದ್ಯಾ, ಹಾಗೆ ಹೇಳಬಾರ್ದು. ಯಾಕಂತಂದರೆ ನಿಂಗೇನು ಅನ್ಸುತ್ತೆ, ಈ ಸೇತು ಮಾಡಬೇಕಾ ನಾನು ರಾವಣನ ಕೊಲ್ಲಬೇಕಾದ್ರೆ ಅವನನ್ನು ನಾನು ಮನಸ್ಸಲ್ಲಿ, ಅಂದರೆ ಬೇರೆ ಒಂದು ಕಾರಣದಿಂದ ಅವನನ್ನು ನಾನು ಕೊಲ್ಬೋದು, ಅದು ನಾನು ಹೋಗಿ ಯುದ್ಧ ಮಾಡ್ಬೇಕಂತೇನು ಇದು ಇಲ್ಲ. ಆಮೇಲೆ ಸೇತು ಬೇಕೇ ಆಗಿಲ್ಲ, ಯಾಕಂದರೆ ನಾನು ದೃಷ್ಟಿ ಹಾಕಿದರೆ ಸಾಕು. ರಾಮ ಹೇಳ್ತಾನೆ, ಈ ಸಮುದ್ರವನ್ನು ನಾವು ಒಣಗಿಸ್ಬೋದು, ಅಂದರೆ ಅವನ ಕಣ್ಣ ದೃಷ್ಟಿಯಿಂದನೇ ಅದನ್ನು ಒಣಗಿಸ್ಬೋದು, ಆವಾಗ ನಡ್ಕೊಂಡು ಹೋಗ್ಬೋದು ನಾವೆಲ್ಲ. ಆದರೆ ನನಗಿದೆಲ್ಲ ಬೇಕಾಗಿಲ್ಲ, ಆದರೆ ನಾನು ಸೇತು ಯಾಕೆ ಕಟ್ಟಿಸ್ತಾ ಇದ್ದೀನಿ, ನಿಮಗೆಲ್ಲ ಒಂದು ಸೇವಾ ಅವಕಾಶ ಕೊಡೋಕ್ಕೋಸ್ಕರ. ಅದೇ ಥರ ಸೊ ಭಗವಂತ ಈ ಜಗತ್ತನ್ನು ಉದ್ಧಾರ ಮಾಡಬೇಕು ಅಂದರೆ ಸುಮಾರು ಅವನು ಶಕ್ತಿಗಳಿದೆ ಅಥವಾ ಪ್ರಭುಪಾದ ಭಕ್ತರಿಂದ ಮಾಡ್ಬೋದು. ಅದೇ ನಮ್ಮನ್ನು ಈ ಸೇವೆಯಲ್ಲಿ ಯಾಕೆ ತೊಡಗಿಸ್ತಾ ಇದ್ದಾನೆ ಅಂತಂದರೆ ನಮ್ಮಿಂದ ಒಂದು ಸೇವೆ ಆಗಲಿ ಅಂತ. ಸೊ ನಮ್ಮ ಭಾವನೆ ಹೇಗಿರಬೇಕು, ನಾವು ಯಾವಾಗ ಪುಸ್ತಕ ವಿತರಣೆ ಮಾಡ್ತೀವಿ ಆ ಸೇವಾ ಭಾವನೆ, ಇದನ್ನು ಭಗವಂತನೇ ಮಾಡಿಸ್ತಾ ಇದ್ದಾನೆ, ನಾವು ಜಸ್ಟ್ ಒಂದು ಇನ್ಸ್ಟ್ರೂಮೆಂಟ್, ಅವನ ಕೈಯಲ್ಲಿ ಒಂದು ಇದು ಆಗಿದೆಯೋ ಅಂತ ನಮಗೆ ಗೊತ್ತಾಗಬೇಕು. ಸೊ ಈ ಥರ ನಾವು ಭಗವದ್ಗೀತೆಯ ಈ ಪುಸ್ತಕ ವಿತರಣೆಗಳನ್ನು ಈ ಭಾವನೆಯಿಂದ ಮಾಡಬೇಕು. ಆಮೇಲೆ ಯಾರೇ ಒಬ್ಬ ಪುಸ್ತಕ ವಿತರಕನ ಕೇಳಿದರೆ, ತುಂಬ ಜನರು ಇದ್ದಾರೆ, ತುಂಬ ಭಕ್ತರಿದ್ದಾರೆ, ವೈಶೇಷಿಕ ಪ್ರಭು ಇದ್ದಾರೆ, ಸುಮಾರು ಜನರು ಭಕ್ತರಿದ್ದಾರೆ. ಅವರೆಲ್ಲ ಹೇಳ್ತಾರೆ ಪುಸ್ತಕ ವಿತರಣೆ ನಾವು ಚೆನ್ನಾಗಿ ಮಾಡಬೇಕು ಅಂದರೆ ನಮ್ಮ ಸಾಧನೆ ಚೆನ್ನಾಗಿರಬೇಕು. ಅಂದರೆ ನಾವು ಜಪ ಮತ್ತು ನಮ್ಮ ಪ್ರಭುಪಾದ ಬುಕ್ ರೀಡಿಂಗ್ ನಾವು ಚೆನ್ನಾಗಿ ಮಾಡಿರಬೇಕು. ಆವಾಗ ನಮಗೆ ಆ ಶಕ್ತಿ ಇರುತ್ತೆ ಆ ಪುಸ್ತಕ ವಿತರಣೆ ಮಾಡೋಕ್ಕೆ. ಆಮೇಲೆ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಿರಬೇಕು, ಚೆನ್ನಾಗಿ ಭಗವಂತ ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿರಬೇಕು. ಅದಕ್ಕೆ ಒಂದು ಉದಾಹರಣೆ ಇದೆ. ನಾವು ಪ್ರಾರ್ಥನೆ ಅಂದರೆ ಇಲ್ಲಿ ಒಂದು ಭಕ್ತನ ಉದಾಹರಣೆ ಇದೆ. ಅವರು ಬುಕ್ ಡಿಸ್ಟ್ರಿಬ್ಯೂಟರ್ ಆಗಿದ್ದರು. ಅವ್ರು ಏನು ಮಾಡಿದರು, ಒಂದು ಫ್ಯಾಕ್ಟ್ರಿಯಲ್ಲಿ ಎಲ್ಲ ಕಾರ್ಮಿಕರನ್ನು ಬುಕ್ಸ್ ಕೊಡಬೇಕು ಅಂತ ಅವರು ಪ್ರಯತ್ನ ಪಟ್ಟರು. ಸೊ ಅವ್ರು ಏನು ಮಾಡಿದರು, ಅಲ್ಲಿರೋ ಇನ್ಚಾರ್ಜಿಗೆ ಹೋಗಿ ಮಾತಾಡಿದರು. ಸೊ ನೀವು ಒಪ್ಕೊಂಡ್ರೆ ಎಲ್ಲ ಕಾರ್ಮಿಕರಿಗೂ ಒಂದೊಂದು ಕೊಡ್ತೀವಿ. ಸೊ ಅವ್ರು ಇನ್ಚಾರ್ಜ್ ಏನು ಹೇಳಿದರು ಅಂತಂದರೆ, ಇಲ್ಲಿ ನೀವು ಬಂದು ಎಲ್ಲ ಬುಕ್ಸ್ಗಳ ಬಗ್ಗೆ ಹೇಳಿ,
ಯಾರ್ಯಾರು ಸೇವಕರಿಗೆ ಅಂದರೆ ಕಾರ್ಮಿಕರಿಗೆ ಇಷ್ಟ ಇರುತ್ತೆ ಅವ್ರ ಹೆಸರು ಕೊಡಲಿ, ಸೊ ಅವ್ರದ್ದು ಸ್ಯಾಲ್ರಿಯಿಂದ ನಾನು ಅಷ್ಟು ದುಡ್ಡು ಕಟ್ ಮಾಡಿ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ಅವರು ಅದೇ ಥರ ಮಾಡಿದ್ರು, ಸುಮಾರು ಜನ ಹೆಸರು ಬರ್ಸಿದ್ರು ಬುಕ್ ತೊಗೊಳಕ್ಕೆ. ಆದರೆ ಆ ಕಂಪ್ನಿಯ ಅಕೌಂಟೆಂಟ್ ಏನಿರ್ತಾನಲ್ಲ ಅವ್ನು ದುಡ್ಡು ಕೊಡ್ತಾ ಇರಲಿಲ್ಲ. ಎಷ್ಟು ಸತಿ ಹೋದ್ರು ದುಡ್ಡು ಕೊಡ್ತಾ ಇಲ್ಲ. ಎಲ್ಲರೂ ಹೆಸರು ಕೊಟ್ಟಿದ್ದಾರೆ ಬುಕ್ಸ್ ತೊಗೊಳಕ್ಕೆ, ಅವ್ರು ದುಡ್ಡು ಕೊಟ್ಟರೆ ಇವ್ರು ಬುಕ್ಸ್ ಕೊಡ್ತಿದ್ರು, ಆದರೆ ಅವರು ದುಡ್ಡೇ ಕೊಡ್ತಿರ್ಲಿಲ್ಲ ಅಕೌಂಟೆಂಟು. ಸೊ ಈಗೆಲ್ಲ ಕಾರ್ಮಿಕರು ತೊಗೊತೀನಿ ಅಂತಂದಿದ್ರು, ಆದರೂ ಹಾಗೆ ಸುಮಾರು ಸತಿ ಟ್ರೈ ಮಾಡಿದ್ರು, ಅವ್ನು ತೊಗೊತಾ ಇರಲಿಲ್ಲ. ಒಂದು ದಿವಸ ಪ್ರಭುಪಾದರ ಆವಿರ್ಭಾವ ದಿವಸ ಇತ್ತು. ಪ್ರಭುಪಾದ ಆವಿರ್ಭಾವ ದಿವಸ ಜನ್ಮಾಷ್ಟಮಿ ಮರುದಿವಸ ಇಲ್ಲ. ಸೊ ಆವತ್ತಿನ ದಿವಸ ಅವರು ಇವತ್ತು ನಾನು ಹೋಗಿ ಅವನಿಂದ ದುಡ್ಡು ತೊಗೊಂಡು ಬಂದರೆ ಪ್ರಭುಪಾದರಿಗೆ ತುಂಬ ಸಂತೋಷ ಆಗುತ್ತೆ ಅಂತ ಭಕ್ತರಿಗೆ ಅನಿಸ್ತಿತ್ತು. ಸೊ ಅವ್ರು ಏನು ಮಾಡಿದರು, ಇವತ್ತೊಂದ್ಸತಿ ಹೋಗೋಣ ಅಂತ ಫ್ಯಾಕ್ಟ್ರಿಗೆ ಹೋಗಿದ್ರು. ಅಲ್ಲಿ ಹೋದಾಗ ಅಕೌಂಟೆಂಟ್ ಯಾರಿದ್ದಾರೆ ಅವ್ರ ಎದುರುಗಡೆ ಹೋಗಿ ಕೂತಿದ್ರು. ಅವಳೊಬ್ಳು ಹೆಣ್ಮಗಳಾಗಿದ್ಲು. ಸೊ ಆ ಹೆಣ್ಮಗಳ ಎದುರುಗಡೆ ಕೂತ್ಕೊಂಡು ಅಲ್ಲಿ ಹೋಗಿ ಅವರು ಚೇರ್ ಮೇಲೆ ಕೂತ್ಕೊಂಡು ಪ್ರಭುಪಾದ್ ಫೋಟೋ ಇಟ್ಬಿಟ್ರು. ಪ್ರಭುಪಾದ್ ಫೋಟೋ ಇಟ್ಟು ಪ್ರಾರ್ಥನೆ ಮಾಡ್ತಾ ಪ್ರಭುಪಾದ್ರಿಗೆ ಬೇಡ್ಕೊತಾ ಇದ್ರು, ಪ್ರಾರ್ಥಿಸ್ತಿದ್ರು, ಹೇಗಾದರೂ ಮಾಡಿ ಅವರಿಗೆ ಅವ್ರ ಕಡೆಯಿಂದ ಈ ಬುಕ್ಸನ್ನು ದುಡ್ಡನ್ನು ಕೊಟ್ಟು ಬುಕ್ಸನ್ನು ವಿತರಣೆ ಮಾಡಬೇಕು ಅಂತ. ಆವಾಗ ಅವಳು ಕೇಳಿದ್ಲು, ನೀವು ಏನು ಮಾಡ್ತಿದ್ರಿ? ಅವಳಿಗೆ ಆಶ್ಚರ್ಯವಾಯ್ತು, ಈ ಥರ ಯಾರೂ ಮಾಡಿಲ್ಲ, ಅಂದರೆ ದುಡ್ಡು ಕೊಟ್ಟಿಲ್ಲ ಅಂದರೆ ಈ ಥರ ಬೇರೆ ಬೇರೆ ಥರ ಬೈಯೋದು ಅದು ಮಾಡ್ಬೋದು, ಬಟ್ ಈ ಥರ ಇದು ಮಾಡಿಲ್ಲ ಅಂತೇಳಿ ಅವಳು ಆಶ್ಚರ್ಯವಾಗಿ ಕೇಳ್ತಾಳೆ, ನೀವು ಏನು ಮಾಡ್ತಿದ್ರಿ? ಅವರಂತಾರೆ, ನಾನು ನಮ್ಮ ಅಜ್ಜನನ್ನು ಅಂದರೆ ಗ್ರ್ಯಾಂಡ್ ಫಾದರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಯಾಕಂದರೆ ಅವ್ರದ್ದು ಇವತ್ತು ಅಂದರೆ ಹುಟ್ಟಿದ ದಿವಸ ಇದೆ, ಆ್ಯನಿವರ್ಸರಿ ಇದೆ, ಅದಕ್ಕೋಸ್ಕರ ನಾನು ಅವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದಟ್ ಈ ಬುಕ್ಸ್ಗಳನ್ನು ಅಂದರೆ ದುಡ್ಡನ್ನು ಸಿಗಲಿ ಅಂತ. ಸೊ ಆವಾಗ ಅದನ್ನು ನೋಡಿ ಹುಡುಗಿ ಹೆಣ್ಮಗಳಿಗೆ ಇದಾಗಿ ಅವಳು ಒಳಗಡೆ ಹೋಗಿ ಬಂದು ಒಂದು ಚೆಕ್ ಕೊಡ್ತಾಳೆ. ಸೊ ಅವಾಗ ಅವ್ರು ಹೇಳ್ತಾರೆ, ಅಂದರೆ ನಾವು ಏನಾದರೂ ಇದು ಮಾಡಬೇಕು ಅಂದರೆ ಪ್ರಾರ್ಥನೆಗಳು ಬೇಕು, ಯಾಕಂದರೆ ಅವರ ಕೃಪೆ ಇರೋದ್ರಿಂದ ಆಗುತ್ತೆ. ಸೊ ಈ ಥರ ನಾವು ಆಮೇಲೆ ಅವ್ರು ಏನು ಮಾಡಿದ್ರು, ದುಡ್ಡು ಕೊಟ್ಟ ಮೇಲೆ ಇವರು ಭಕ್ತರು ಏನು ಮಾಡಿದರು, ಅಲ್ಲಿ ಯಾರ್ಯಾರ ಹೆಸರು ಕೊಟ್ಟಿದ್ರು ಅವರಿಗನ್ನೆಲ್ಲ ಟೆಂಪಲಿಗೆ ಕರ್ಕೊಂಡು ಬಂದು ಅವತ್ತಿನ ದಿವಸ ಪ್ರಭುಪಾದ ಆವಿರ್ಭಾವ ದಿವಸ ಅವರು ಪ್ರಭುಪಾದ ಕಡೆಯಿಂದನೇ ಅಂದರೆ ಅಲ್ಲಿರೋ ಭಕ್ತರ ಕಡೆಯಿಂದ ಅವರಿಗೆಲ್ಲ ಬುಕ್ಸ್ ಕೊಟ್ಟಿದ್ರು. ಸೊ ಈ ಥರ ಸುಮಾರು ಜನರ ಮೇಲೆ ಈ ಬುಕ್ಸ್ಗಳ ಪ್ರಭಾವ ಆಗುತ್ತೆ. ಈ ಬುಕ್ಸ್ಗಳು ಸಾಮಾನ್ಯವಾಗಿ ನಾವು ಬುಕ್ಸ್ ವಿತರಣೆ ಮಾಡುವಾಗ ಆ ವ್ಯಕ್ತಿ ಓದ್ಬೋದು, ಓದ್ದೇನೆ ಇರ್ಬೋದು, ಆದರೆ ಬುಕ್ಸ್ಗಳು ಒಂಥರ ಟೈಮ್ ಬಾಂಬ್ ಥರ ಅಂತ ಹೇಳ್ತಾರೆ ಗೌರವ್. ಟೈಮ್ ಬಾಂಬ್ ಅಂತಂದರೆ ಅದರ ಪ್ರಭಾವ ಯಾರ ಮೇಲಾಗುತ್ತೆ ಯಾವಾಗ ಆಗುತ್ತೆ ಗೊತ್ತೇ ಇಲ್ಲ. ಸೊ ಅದಕ್ಕೆ ಒಂದು ಉದಾಹರಣೆ ಹೇಳ್ತಾ ಇದ್ರು. ಒಬ್ಬ ಇಂದ್ರದ್ಯುಮ್ನ ಮಹಾರಾಜ್ ಕೇಳಿರ್ತೀರಲ್ಲ, ಇಂದ್ರದ್ಯುಮ್ನ ಮಹಾರಾಜ್ ಒಬ್ಬರು ಪ್ರಭುಪಾದರ ಶಿಷ್ಯರು, ಅವರ ಕತೆ ಇದೆ. ಅವರು ಒಂದು ದಿವಸ ರಾತ್ರಿ ಮಲಗುವಾಗ ತುಂಬ ರಾತ್ರಿ 10:30-11 ಗಂಟೆ ಆಗಿತ್ತು, ತುಂಬ ಲೇಟ್ ಆಗಿತ್ತು. ಆ ಟೈಮಲ್ಲಿ ಒಂದು ಫೋನ್ ಬಂತು ಅವರಿಗೆ. ಅದು ಯಾರ್ದು ಫೋನ್ ಇತ್ತು ಗೊತ್ತಾ? ಅವ್ರ ತಾಯಿಯ ಫೋನ್ ಇತ್ತು. ಅವ್ರ ತಾಯಿಯ ಫೋನ್ ಇತ್ತು. ಅವ್ರ ತಾಯಿ ಹೇಳಿದ್ರು, ಮಗನೇ ನನಗೆ ವೃಂದಾವನ್ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದ್ರು ಅವ್ರು. ಅವರಿಗೆ ಶಾಕ್ ಆಯಿತು, ಇವರು ಯಾವತ್ತು ಭಕ್ತಿ ಮಾಡಿದವರಲ್ಲ, ಸಡನ್ ಆಗಿ ನನಗೆ ವೃಂದಾವನ್ ಯಾಕೆ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಅವರಂದ್ರು, ಯಾಕೆ ಏನಾಯಿತು? ಎಲ್ಲ ನಂಗೆ ವೃಂದಾವನ್ ಹೋಗ್ಬೇಕು, ವೃಂದಾವನ್ ಕರ್ಕೊಂಡು ಹೋಗ್ತೀಯಾ ಅಂತ ಅವ್ರ ತಾಯಿ ಹೇಳ್ತಿದ್ರು. ಅವರಂದ್ರು, ಈಗ ರಾತ್ರಿ ಲೇಟ್ ಆಗಿದೆ, ನಾನು ನಾಳೆ ಬೆಳಗ್ಗೆ ಕಾಲ್ ಮಾಡ್ತೀನಿ, ಅವಾಗ ಮಾತಾಡೋಣ, ಏನೋ ಆಗಿರಬೇಕು ಅಂತ ಅವರು ಬೆಳಗ್ಗೆ ಮಾತಾಡೋಣ ಅಂತ ಹೇಳಿ ಫೋನ್ ಇಟ್ಟರು. ಮರುದಿವಸ ಬೆಳಗ್ಗೆ ಎದ್ದು ಅವರು ಮನೆಗೆ ಕಾಲ್ ಮಾಡ್ತಾರೆ. ಅವ್ರ ತಮ್ಮ ಕಾಲ್ ಎತ್ತಿದ್ದ. ಸೊ ಅವನ ತಮ್ಮ ಕಾಲ್ ಎತ್ತು ಹೇಳ್ತಾನೆ, ತಾಯಿ ಹೇಳಿದ್ ನಿನ್ನೆ ಕಾಲ್ ಮಾಡಿದ್ರು, ಅವಳು ವೃಂದಾವನ್ ಹೋಗ್ಬೇಕಂತಿದ್ರು, ಏನಾಯ್ತು ಅಂತ. ಅವಾಗ ಹೇಳ್ತಾರೆ ಅವ್ರ ತಮ್ಮ, ತಾಯಿ ದೇಹ ಬಿಟ್ಟಿದ್ದಾರೆ ಅಂತ. ಸೊ ತಾಯಿ ದೇಹ ಬಿಟ್ಟಿದ್ದಾರೆ ಅಂತ ಅವಾಗ ಕೇಳ್ತಾರೆ, ಇದು ಹೇಗಾಯ್ತು ಸಡನ್ ಆಗಿ ಎಲ್ಲ ಅಂತ. ಸೊ ಅವಾಗ ಇಂದ್ರದ್ಯುಮ್ನ ಮಹಾರಾಜಗೆ ಅವ್ರ ತಮ್ಮ ಹೇಳ್ತಾರೆ, 6 ತಿಂಗಳ ಹಿಂದ್ಗಡೆ ಅವರಿಗೆ ಒಂದು ರೋಗ ಬಂದಿತ್ತು, ಕ್ಯಾನ್ಸರ್. ಸೊ ಆ ರೋಗ ಬಂದಮೇಲೆ ಅವ್ರು ಮೊದಲು ಅವ್ರು ಭಕ್ತಿ ಮಾಡ್ತಿರ್ಲಿಲ್ಲ, ಬುಕ್ಸ್ಗಳನ್ನು ಓದ್ತಿರ್ಲಿಲ್ಲ, ಏನೂ ಮಾಡ್ತಿರ್ಲಿಲ್ಲ. ಸೊ ಅವರಿಗೆ ಯಾವಾಗ ನಮಗೆ ಜೀವನದಲ್ಲಿ ಶಾಶ್ವತ ಸತ್ಯವನ್ನು ನೋಡ್ತೀವಿ, ಯಾವ ಶಾಸ್ತ್ರಗಳನ್ನು ಹೇಳ್ತವೆ, ನಾವು ಯಾವಾಗ ಮೃತ್ಯು ಬರುತ್ತೆ, ಅದು ಸಾಮಾನ್ಯವಾಗಿ ಬರಲೇಬೇಕು ಯಾವುದೋ ಒಂದು ರೂಪದಲ್ಲಿ, ಆವಾಗ ಅವರಿಗೆ ಏನೋ ಒಂದು ಹೃದಯ ಪರಿವರ್ತನೆ ಆಗಿ ಅವ್ರು ಏನು ಮಾಡಿದರು, ಅವ್ರ ಗ್ಯಾರೇಜಲ್ಲಿ ಹೋಗಿ ಈ ಬುಕ್ಸ್ಗಳನ್ನು ಹುಡುಕಾಡಿದ್ರು. ಇಂದ್ರದ್ಯುಮ್ನ ಮಹಾರಾಜರು ಬುಕ್ಸ್ ಕಳಿಸ್ತಿದ್ರು, ಅವ್ರ ತಾಯಿ ಏನು ಮಾಡ್ತಿದ್ರು, ಒಂದು ಮೂಲೆಯಲ್ಲಿ ಇಡ್ತಿದ್ರು. ಅದೆಲ್ಲೋ ಡಸ್ಟ್ ಇತ್ತು, ಅಂದರೆ ಧೂಳಿತ್ತು, ಎಲ್ಲ ಇತ್ತು, ಅದನ್ನೆಲ್ಲ ತೆಗೆದು ಅವರು ಓದಕ್ಕೆ ಸ್ಟಾರ್ಟ್ ಮಾಡಿದರು ಬುಕ್ಸ್ಗಳನ್ನು. ಯಾಕಂದರೆ ಆ ಟೈಮಲ್ಲಿ ಬೇರೆ ಒಂದು ಏನೂ ಸಹಾಯಕ್ಕೆ ಬರೋದಿಲ್ಲ ಮೃತ್ಯು ಸಮಯದಲ್ಲಿ. ಸೊ 6 ತಿಂಗಳಲ್ಲಿ ಅವ್ರು ಸಾಯ್ಬೋದಿತ್ತು, ಕ್ಯಾನ್ಸರ್ ಆಗಿತ್ತು. ಸೊ ಆವಾಗ ಅವರು ಆ ಪುಸ್ತಕಗಳನ್ನು ತೆಗೆದು ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಿಂದ ಅವರು ಹೃದಯ ಒಂದೊಂದು ಬುಕ್ ಓದಿ ಅವಾಗ ಪರಿವರ್ತನೆ ಆಗುತ್ತೆ. ಸೊ ಆವಾಗ ಅವರು ಆಮೇಲೆ ಏನು ಮಾಡ್ತಾರೆ, ಇಂದ್ರದ್ಯುಮ್ನ ಮಹಾರಾಜಗಳ ಉಪನ್ಯಾಸಗಳು, ಲೆಕ್ಚರ್ಗಳೇನಿದಾವೆ ಅದನ್ನು ತರಿಸಿ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿನಕ್ಕೊಂದು 3 ಲೆಕ್ಚರು, 4 ಲೆಕ್ಚರು ಆದಷ್ಟು ಅವ್ರು ಕೇಳ್ತಾ ಇದ್ರು, ಬುಕ್ಸ್ಗಳನ್ನು ಓದ್ತಾ ಇದ್ರು ಅಂತಿಮ ಸಮಯದಲ್ಲಿ. ಸೊ ಆ ಥರ ಮಾಡ್ತಾ ಮಾಡ್ತಾ ಅವರಿಗೆ ಒಂದು ಇಚ್ಛೆ ಬಂತು, ಏನೋ ವೃಂದಾವನ್ಗೆ ಹೋಗಬೇಕು ಅಂತ
ಅದೊಂದು ಇಚ್ಛೆ ಬಂತು ಕೃಷ್ಣನ ಲೀಲೆಗಳ ಸ್ಥಾನಕ್ಕೆ. ಸೊ ಆ ಇಚ್ಛೆ ಬಂದಿತ್ತು, ಅದಕ್ಕೆ ಅವರು ಮಹಾರಾಜನ ಕಾಲ್ ಮಾಡಿ ವೃಂದಾವನ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದರು. ಸೊ ಮಹಾರಾಜರು ಹೇಳ್ತಾರೆ, ನಾನು ಬುಕ್ ಕಳಿಸಿದ್ದೆ, ಯಾವಾಗೋ ಕಳಿಸಿದ್ದೆ, ಅದು ಈಗ ಅವ್ರು ಓದಿ ಅವರಲ್ಲಿ ಏನು ಭಾವನೆ ಆಯಿತು. ಅದು ಎಷ್ಟೋ ವರ್ಷಗಳ ಹಿಂದೆ ಕಳಿಸಿದ್ದೆ, ಬರೀ 6 ತಿಂಗಳಲ್ಲಿ ಆ ಪರಿಣಾಮ ಬೀಳ್ತು. ಅಂದರೆ ನಮ್ಗೆ ಹೇಳೋಕ್ಕಾಗಲ್ಲ ಯಾವಾಗ ಈ ಬುಕ್ಗಳು ಯಾರ ಜೀವನದಲ್ಲಿ ಹೇಗೆ ಇದಾಗುತ್ತೆ ಅಂತ. ಸೊ ಅದಕ್ಕೆ ಸುಮಾರು ಉದಾಹರಣೆಗಳಿದೆ. ನೀವು ಬೇರೆ ಜಡ್ಜ್ರ ಅಂದರೆ ಭಕ್ತರಿಂದ ಕೇಳಿದರೆ, ಯಾರು ಪುಸ್ತಕ ವಿತರಣೆ ರೆಗ್ಯುಲರ್ ಆಗಿ ಮಾಡ್ತಾರೆ, ಪ್ರತಿ ದಿವಸ ಅಥವಾ ಮಾಡೋಂಥ ಭಕ್ತರು ಇರ್ತಾರೆ, ಅವರಿಂದ ಕೇಳಿದ್ರೆ ಸುಮಾರು ಉದಾಹರಣೆಗಳು ಬರ್ತವೆ. ಇನ್ನೊಂದು ಉದಾಹರಣೆ ಹೇಳ್ತಾರೆ, ಒಬ್ಬ ಬುದ್ಧ ಧರ್ಮದ ಮಾಂಕ್ ಇಂಡಿಯಾಗೆ ಬಂದಾಗ ಅವರಿಗೆ ಒಬ್ಬ ಬುಕ್ ವಿತರಣೆ ಮಾಡ್ತಾ ಇದ್ರಲ್ಲ, ಪುಸ್ತಕ ವಿತರಣೆ, ಅವ್ರ ಭಕ್ತರು ಸಿಕ್ಕಿದ್ರು. ಸೊ ಅವ್ರು ಹೇಳಿದ್ರು, ಈ ಬುಕ್ಕನ್ನು ತಗೊಳ್ಳಿ ಅಂತ. ಅವ್ರು ಹೇಳಿದ್ರು, ನಾನು ಬೌದ್ಧ ಧರ್ಮ ಪಾಲನೆ ಮಾಡ್ತೀನಿ, ನನಗೇನು ಈ ಬುಕ್. ಅವರು ಬುಕ್ಕಲ್ಲಿ ತೆಗೆದು ಭಗವದ್ಗೀತೆಯಲ್ಲಿ ದಶಾವತಾರ ಫೋಟೋ ಇದೆ, ಆ ಫೋಟೋಲಿ ಬುದ್ಧ ಬಗ್ಗೆನೂ ವರ್ಣನೆ ಇದೆ, ಬುದ್ಧನ ಬೋಧನೆಗಳು ಇದೆ ಅದರಲ್ಲಿ ಅಂತ ಹೇಳಿದರು. ಬುದ್ಧ ಕೃಷ್ಣ ಬೇರೆ ಅಲ್ಲ. ಸೊ ಅವರು ಏನು ಅನ್ನಕ್ಕಾಗ್ಲಾರ್ದೆ ಸೊ ಆ ಬುಕ್ಕನ್ನು ತಗೊಂಡು ಹೋದ್ರು. ಅವ್ರು ಎಲ್ಲಿ ಬರ್ಮಾಗೆ ಹೋದ್ರು, ನೇಪಾಲ್ ಹತ್ರ. ಸೊ ಬರ್ಮಾಗೆ ಹೋದಾಗ ಅವ್ರೇನು ಮಾಡಿದರು, ಈ ಬುಕ್ಕು ಬೇರೆ ಧರ್ಮದ ಅಂತ ಅವರು ತಮ್ಮ ಒಬ್ಬ ಗೆಳೆಯನಿಗೆ ಉಡುಗೊರೆ ಕೊಟ್ಟರು. ಯಾರು? ಹಿಂದೂ ಗೆಳೆಯನನ್ನ, ಅಂದರೆ ಯಾರು ಹಿಂದೂ ಗೆಳೆಯನಿಗೆ ಉಡುಗೊರೆ ಕೊಟ್ಟರು. ಸೊ ಆ ಗೆಳೆಯ ಏನು ಮಾಡ್ದ, ಬುಕ್ ತಗೊಂಡ, ಏನೋ ಕೊಟ್ಟಿದ್ದಾರಂತೆ, ಓದ್ದ. ಆಮೇಲೆ ಅವನು ಶಂಕರಾಚಾರ್ಯ ಅವರ ಫಾಲೋವರ್ಸ್ ಆಗಿದ್ದ. ಸೊ ಅವನು ಇಂಪರ್ಸನಲ್ ಫಾಲೋವರ್ ಆಗಿದ್ದ. ಸೊ ಅವನು ಇದು ಭಗವದ್ಗೀತೆ ಭಕ್ತಿ ಬಗ್ಗೆ ಮಾತಾಡುತ್ತೆ, ನಮಗೆ ಭಕ್ತಿ ಬಗ್ಗೆ ಅಷ್ಟು ಬೇಕಾಗಿಲ್ಲ ಅಂತ ಅವನೊಂದು ಮನೆಯಲ್ಲೇ ಇಟ್ಟಿದ್ದ, ಒಂದ್ಸತಿ ಓದಿ. ಆದರೆ ಏನಾಯಿತು, ಅವನ ಮಗ ಇದ್ದಲ್ಲ, ಅವನ ಮಗನಿಗೆ ಇಂಗ್ಲೀಷ್ ಕಲಿಬೇಕಿತ್ತು. ಸೊ ಅವನು ಲೈಬ್ರರಿಯಲ್ಲಿ ಬುಕ್ ಹುಡುಕಾಡ್ತಾ ಇದ್ದ. ಆ ಬುಕ್ ತೆಗೆದು ನೋಡ್ದ, ಅದು ಇಂಗ್ಲೀಷ್ ಬುಕ್ ಇತ್ತು. ಸೊ ಆವಾಗ ಅವನು ಭಗವದ್ಗೀತೆ ಓದಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಅದರಿಂದ ಆ ಹುಡುಗ ಭಕ್ತನಾದ. ಈಗ ಅವರು ದೊಡ್ಡ ಒಬ್ಬ ಬರ್ಮಾ ದೇಶದಲ್ಲಿ ಒಬ್ಬರು ರೀಜನಲ್ ಸೆಕ್ರೆಟರಿ, ಅಂದರೆ ಇಸ್ಕಾನ್ದ ಒಬ್ಬ ದೊಡ್ಡ ಭಕ್ತರಾಗಿ ಇದ್ದಾರೆ. ಅವ್ರ ಹೆಸರು ಶ್ರೀವಾಸ್ ಪಂಡಿತ್. ಸೊ ಈಗ ನೋಡಿ, ಬುಕ್ಕು ಅವ್ರು ಕೊಟ್ಟಿದ್ದು ಬರ್ಮಾದವನಿಗೆ, ಅವರು ಹೋಗಿ ಮತ್ತೊಬ್ಬನಿಗೆ ಕೊಟ್ಟಿದ್ರು. ಸೊ ಯಾವ ಟೈಮಲ್ಲಿ ಹೇಗೆ ಪರಿವರ್ತನೆ ಆಗುತ್ತೆ, ಯಾರ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ, ಅದರಿಂದ ಉದ್ಧಾರ ಆಗುತ್ತೆ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ನಮ್ಮ ಬುದ್ಧಿಶಕ್ತಿಗಿಂತ ಜಾಸ್ತಿ ಅದು ಮೇಲ್ಪಟ್ಟಿ ಬುಕ್ಗಳಿಗೆ ಇದು ಇದೆ. ಸೊ ನಮ್ಮ ಕರ್ತವ್ಯ ಏನು, ನಾವು ಭಗವಂತನ ಸೇವೆ, ಅಂದರೆ ಭಗವಂತನಿಗೆ ಯಾರು ಮತ್ತೊಬ್ಬರಿಗೆ ಪ್ರಚಾರ ಮಾಡ್ತಾರೆ, ಯಾಕಂದರೆ ಭಗವಂತನಿಗೆ ಎಲ್ಲ ಜೀವಿಗಳನ್ನು ತಾಮ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ. ಸೊ ಯಾವಾಗ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಆ ಕಾರ್ಯದಲ್ಲಿ ನಾವು ಒಂದು ಸೇವೆಯನ್ನು ಮಾಡ್ತಾ ಇದೀವಿ. ಸೊ ಅದು ಭಗವಂತನಿಗೆ ತುಂಬ ಇಷ್ಟವಾದದ್ದು. ಸೊ ಆ ಥರ ನಾವು ಬೇರೆ ಬೇರೆ ಇದರಿಂದ ಮಾಡೋದ್ರಿಂದ ನಮಗೇನಾಗುತ್ತೆ, ಏನಂತೀರ, ಈ ಪುಸ್ತಕ ವಿತರಣೆ ಮಾಡೋದ್ರಿಂದ ತುಂಬ ಲಾಭಗಳನ್ನಾಗುತ್ತೆ. ಆಮೇಲೆ ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೆ, ಅದು ಅಂದರೆ ಹೇಗೆ ಅದು ಬುಕ್ ಪರಿಣಾಮ ಆಗುತ್ತೆ ಗೊತ್ತಾಗೋದಿಲ್ಲ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಸೊ ಈ ಪುಸ್ತಕ ವಿತರಣೆ ಮಾಡುವಾಗ ಅವ್ರು ಏನೇ ಅಂದರೂ ನಾವು ನಗ್ನಾಗ್ತಾ ಇರಬೇಕು. ಅದು ಒಂದು ಪುಸ್ತಕ ವಿತರಣೆ ಫಸ್ಟ್ ನಾವು ಏನು ಮಾಡಬೇಕು, ಪ್ರಾರ್ಥನೆಗಳನ್ನು ಮಾಡಬೇಕು ಪುಸ್ತಕ ವಿತರಣೆ ಮಾಡೋಕ್ಕಿಂತ ಮುಂಚೆ. ಆಮೇಲೆ ಎರಡನೇದು ಏನಂತಂದರೆ, ನಾವು ನಮ್ಮ ಸಾಧನ, ಅಂದರೆ ನಮ್ಮ ಶ್ರವಣ ಕೀರ್ತನ ಚೆನ್ನಾಗಿ ಮಾಡಿರಬೇಕು, ಅವಾಗ ನಾವು ಪುಸ್ತಕ ವಿತರಣೆ ಚೆನ್ನಾಗಿ ಮಾಡ್ಬೋದು. ಆಮೇಲೆ ನಾವು ಇನ್ನೊಂದು ಏನಂತಂದರೆ, ನಗ್ನಾಗ್ತಾ, ಅಂದರೆ ಯಾರೇ ಬಂದರೂ ಯಾವುದೇ ಥರ ಬಂದರೂ ಅವರು ಹೊಗಳಿ ಅಥವಾ ಇದು ಮಾಡಲಿ, ನಾವು ನಗ್ನಾಗ್ತಾ. ಒಂದೊಂದು ದಿವಸ ಏನಾಗುತ್ತೆ, ಬೆಳಗ್ಗೆಯಿಂದ ಸಂಜೆ ಏನೂ ಬುಕ್ ಹೋಗೋದಿಲ್ಲ. ಅಂದರೆ ಅವಾಗ ಏನು ಅರ್ಥ ಮಾಡ್ಕೋಬೇಕು ನಾವು, ನಮ್ಮ ಪ್ರಯತ್ನವನ್ನು ನಮಗೆ ಮಾಡುವಂತ. ಯಾಕಂದರೆ ಯಶೋದಮಾಯಿನೂ ಕೃಷ್ಣನಿಗೆ ಕಾರ್ತಿಕ್ ಮಾಸದಲ್ಲಿ ಕೇಳಿದ್ರಲ್ಲ ದಾಮೋದರ ಲೀಲೆ ಕಟ್ಟಬೇಕು ಅಂದರೆ ಕೃಷ್ಣ ಇಮಿಡಿಯೇಟಾಗಿ ಕಟ್ಲಿಕ್ಕಾದ್ರ ಇಲ್ಲ, ಅವಳು ಶ್ರಮ ಪಡ್ತಾ ಇದ್ಲು. ಎಷ್ಟು ಹಗ್ಗ ಮುಗಿದಿದ್ರು ಮತ್ತೆ ಹಗ್ಗ ತಂದು ಇನ್ನೊಂದು ಜೋಡಿಸ್ತಾ ಇದ್ಲು, ಮತ್ತೆ ಕಟ್ಟಕ್ಕೆ ಪ್ರಯತ್ನ ಪಡ್ತಿದ್ರು. ಅವಳು ಎಲ್ಲ ವೃಂದಾವನದ ಹಗ್ಗವನ್ನು ತಂದಿದ್ಲಂತೆ. ಆ ಶ್ರಮ ನೋಡಿ ಕೃಷ್ಣ ಸಂತುಷ್ಟಿ ಆದ. ಆವಾಗ ಅವಳನ್ನ ಬಂಧನೆ ಆಗಕ್ಕೆ ಒಪ್ಕೊಂಡ. ಸೊ ಅದೇ ಥರ ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಹೋದಾಗ ಒಂದ್ಸತಿ ನಾವು ಏನು ಮಾಡ್ದೇನೂ ಬುಕ್ಸ್ ಹೋಗುತ್ತೆ ಭಗವಂತನ ಕೃಪೆಯಿಂದ. ಅಥವಾ ಏನಾಗುತ್ತೆ, ನಾವು ಎಷ್ಟು ಪ್ರಯತ್ನ ಪಟ್ಟರು ಒಂದು ಬುಕ್ ಹೋಗೋದಿಲ್ಲ. ಅವಾಗ ನಾವು ನಿರುತ್ಸುಕ್ತನೂ ಆಗಬಾರ್ದು, ಜಾಸ್ತಿ ಹಿಗ್ಗೂಬಾರ್ದು. ಸೊ ಅದೆಲ್ಲ ಭಗವಂತನ ಕೃಪೆ ಆಗುತ್ತೆ. ಆಮೇಲೆ ಯಾವಾಗ ಆಗುತ್ತೆ, ನಾವು ಏನೇ ಇದ್ರೂ ಯಾವುದೇ ವ್ಯಕ್ತಿ ಯಾವ ಥರ ಮಾತಾಡಿದ್ರು ನಗ್ನಗ್ತಾ ಅವನಿಗೆ ಈ ಬುಕ್ಕನ್ನು ಪುಸ್ತಕಗಳನ್ನು ಕೊಡೋಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ. ಗೌರಾಂಗ್ ಪ್ರಭು ಹೋಗ್ತಾ ಇದ್ರು ಒಂದು ಟ್ರೈನಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ. ಸೊ ಅವರು ಸುಮಾರಾಗಿ ಉಲ್ಲೇಖಗಳು ನಾನು ಗೌರಾಂಗ್ ಪ್ರಭು ಅವರ ಪ್ರವಚನದಲ್ಲಿ ಕೇಳಿದ್ದೆ, ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಅವ್ರು ಹೋಗ್ತಾ ಇರುವಾಗ ಅಲ್ಲಿ ಒಬ್ಬ ಯುವಕನಿಗೆ ಸಿಕ್ಕಿದ್ರು. ಅವನಿಗೆ ಬುಕ್ ಡಿಸ್ಟ್ರಿಬ್ಯೂಷನ್ ಅಂದರೆ
ಕೇಳ್ತಾ ಇದ್ರು, ಬುಕ್ ತಗೊಳ್ಳಿ. ಅವನು ಹೇಳ್ದ, ಇಲ್ಲ ನಮ್ಮ ಮನೇಲಿ ಆಲ್ರೆಡಿ ಇದೆ, ನಮ್ಮ ತಂದೆ ಹತ್ರ ಒಂದಿದೆ, ದೊಡ್ಡ ಅಂದರೆ ನಮ್ಮ ಅಜ್ಜನ ಹತ್ರ ಒಂದಿದೆ, ಸೊ 2-3 ಬುಕ್ಸ್ ಇದೆ. ಸೊ ಆ ಥರ ಹೇಳೋದ್ರಿಂದ ಅವ್ರು ಅಂದ್ಕೊಂಡ್ರು ಇವನು ಎಷ್ಟು ಹಿಡಿದ್ರು ಅವನು ವಲ್ಲ ಅಂತಿದ್ದ, ಬುಕ್ ಇದೆ ಅಂತ. ಅವ್ರು ಕೊನೆ ಹೋಗೋವಾಗ, ಆಯಿತು ಇದು ಟೆಂಪಲ್ ಕಾರ್ಡ್ ಇದೆ ತಗೋ, ಸೊ ನೀನು ಇಲ್ಲಿ ಕೀರ್ತನೆ ಪ್ರವಚನ ಇರುತ್ತೆ ಬಾ, ಸೊ ಭಾನುವಾರ ಬಂದು ಈ ಟೆಂಪಲಿಗೆ ಭೇಟಿಯಾಗು, ನಿನ್ನ ಜೀವನ ಪರಿವರ್ತನೆ ಆಗುತ್ತೆ ಅಂತ ನಗ್ನಗ್ತಾ ಒಂದು ಕಾರ್ಡ್ ಕೊಟ್ಟು ಹೇಳಿ ಹೋದ್ರು. ಅವ್ರು ಮುಂದಿನ ಕೋಚಿಗೆ ಹೋದಾಗ ಆ ಹಿಂದಿಂದ ಬಂದು ಒಬ್ಬ ವ್ಯಕ್ತಿ ಅಂದರೆ ತಟ್ಟಿದ್ರು ಅವರನ್ನು. ತಟ್ಟಿದಾಗ ಅವ್ರು ನೋಡಿದ್ರು ಯಾರು ಅಂತ, ಅದೇ ಹುಡುಗ ಇದ್ದ. ಅವನಿಗೆ ಕೇಳಿದ್ರು, ನೀನು ಯಾಕೆ ಬಂದಿ, ನಿನ್ನ ಹತ್ರ ಬುಕ್ ಇದೆಯಲ್ಲ ಆಲ್ರೆಡಿ, ಮತ್ತೆ ಯಾಕೆ ಬಂದಿ ಅಂತ ಕೇಳಿದ್ರು. ಅವನು ಹೇಳ್ದ, ಇಲ್ಲ ನನಗೆ ಒಂದು ಬುಕ್ ಬೇಕು ಈಗ. ಯಾಕಂತಂದರೆ ಸುಮಾರು 6 ತಿಂಗಳಿಂದ ನಮ್ಮ ಕಂಪ್ನಿಯ ಮಾಲೀಕರು ಮತ್ತು ನನ್ನ ಫ್ರೆಂಡ್ಸು ಎಲ್ಲರೂ ನನ್ನ ಮೇಲೆ, ನನ್ನ ಹೆಂಡತಿ ಎಲ್ಲರೂ ನನ್ನ ಮೇಲೆ ಅಂದರೆ ಎಂತಿದ್ರು, ಬೈತಾ ಇದ್ರು ನನ್ನ. ಅಂದರೆ ಯಾರು ನಗ್ನಗ್ತಾ ಯಾರು ಮಾತೇ ಆಡಿಸಿಲ್ಲ ನನಗೆ. 6 ತಿಂಗಳಲ್ಲಿ ನೀವು ಮೊದಲು ಇಬ್ಬರು ನನ್ನನ್ನು ನಗ್ನಗ್ತಾ ಮಾಡಿಸಿದ್ರಿ, ಅದಕ್ಕೆ ಈ ಬುಕ್ ತೊಗೋಬೇಕು ಅನಿಸ್ತಿದೆ ಅಂತ ಹೇಳ್ತಾರೆ. ಸೊ ಆ ಥರ ನಾವು ಒಂದು ಕರುಣೆಯ ಭಾವನದಿಂದ, ನಮ್ಮ ಹತ್ರ ಕರುಣೆಯ ಭಾವನೆ ಇರದೇ ಇರ್ಬೋದು, ಆದರೆ ಪ್ರಭುಪಾದರ ಕರುಣೆ ಭಾವನೆ ಇದೆ ಈ ಬುಕ್ಕಲ್ಲಿ. ಸೊ ಅವರ ಒಂದು ಸೇವಕರಾಗಿ ನಾವು ಈ ಥರ ಬುಕ್ ವಿತರಣೆ ಮಾಡ್ತಾ ಹೋದಾಗ ಏನೇ ಒಂದು ಥರ ಅಡಚಣೆಗಳು ಬಂದರೂ ನಾವು ನಗ್ನಗ್ತಾ ಆದಷ್ಟು ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಆ ಥರ ಸುಮಾರು ಉದಾಹರಣೆಗಳಿದ್ದಾವೆ. ಸೊ ನಾವು ಹೇಗೆ ಬುಕ್ ಡಿಸ್ಟ್ರಿಬ್ಯೂಷನನ್ನು ಮಾಡೋಕ್ಕೆ ಹೋದಾಗ ನಮಗೆ ಭಕ್ತಿಯಲ್ಲಿ ಸಾಕ್ಷಾತ್ಕಾರನೂ ಆಗುತ್ತೆ, ಭಗವಂತನಲ್ಲಿ ಶರಣಾಗತಿಯನ್ನು ನಾವು ಬೆಳೆಸ್ಕೋಬೋದು. ಸೊ ಇನ್ನೊಂದು ಉದಾಹರಣೆ, ಲಾಸ್ಟ್ ಒಂದು ಉದಾಹರಣೆ ಹೇಳ್ತೀನಿ. ಸೊ ಒಬ್ಬ ಭಕ್ತರು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು, ಎಲ್ಲಿ? ಪೋಲ್ಯಾಂಡಲ್ಲಿ. ಸೊ ಈ ಪೋಲ್ಯಾಂಡಲ್ಲಿ ಮಾಡ್ತಾ ಇರುವಾಗ ಅವರು ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗಿದ್ರು. ಅವನು ಪ್ರಾಣಿಗಳನ್ನು ಸಾಯಿಸ್ತಿದ್ದ ಬರೀ. ಯಾಕೆ ಅಂತಂದರೆ ಅವನಿಗೆ ಬುಕ್ಸ್ ಕೊಡ್ತಾಯಿದ್ರು. ಅವನು ಹೇಳಿದ್ರು, ನಾನು ಬೇರೆಯವ್ರನ್ನ ಹಿಂಸೆ ಮಾಡ್ತೀನಿ, ನನಗೆ ಯಾಕೆ ಬುಕ್ ಬೇಕು ಅಂತ. ನನಗೆ ಈ ಬುಕ್ ಅವಶ್ಯಕತೆ ಇಲ್ಲ. ಅವರು ಬುಕ್ ಡಿಸ್ಟ್ರಿಬ್ಯೂಷನ್ ಅವರು ಭಕ್ತರು ಏನಂದ್ರು, ಹೌದು ಈಗ ನಿಮಗೆ ಇದ್ರದ್ದು ಬುಕ್ ಅವಶ್ಯಕತೆ ಇರದೇ ಇರ್ಬೋದು, ಮುಂದೆ ನಿಮ್ಮ ಜೀವನದಲ್ಲಿ ಈ ಬುಕ್ ಅವಶ್ಯಕತೆ ಬೇಕಾಗ್ಬೋದು. ಅವ್ರಿಂದ ಮುಂದೆ ಆಗಬೇಕಾಗುತ್ತೆ ನನಗೆ ಅಂತ ಆ ವ್ಯಕ್ತಿ ಕೇಳ್ದ, ಪುಸ್ತಕ ವಿಕ್ತಾರರಿಗೆ. ಸೊ ಆವಾಗ ಆ ವ್ಯಕ್ತಿಗೆ ಅವರು, ನಾನು ಒಂದು ಕತೆ ಹೇಳ್ತೀನಿ ನಿಮ್ಗೆ ಅಂತ ಹೇಳ್ದ. ಸೊ ಒಬ್ಬ ವ್ಯಕ್ತಿ ಇದ್ದ, ಅವನು ಏನು ಮಾಡ್ತಿದ್ದ ಅಂತಂದರೆ, ಅವನ ಕುಟುಂಬದಲ್ಲಿ ಸುಮಾರು ಸಮಸ್ಯೆಗಳಿದ್ದು, ಅವನ ಹೆಂಡತಿ ಅವನನ್ನು ತುಂಬ ಬೈತಿದ್ಲು, ಮಗನೂ ಚೆನ್ನಾಗಿರಲಿಲ್ಲ, ಏನೂ ಪಾಲನೆ ಮಾಡ್ತಿರ್ಲಿಲ್ಲ, ಹೇಳಿದ್ದನ್ನು ಕೇಳ್ತಾ ಇರಲಿಲ್ಲ. ಸೊ ಅವನು ತುಂಬ ಜೀವನದಿಂದ ತ್ರಸ್ತವಾಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದ. ಬಟ್ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಶಕ್ತಿ ಬೇಕು. ಸೊ ಅವನು ಅದಕ್ಕೇನು ಮಾಡ್ದ, ಕುಡಿದುಕೊಂಡು ಮಾಡ್ಕೊಳ್ಳೋಣ, ಅವಾಗೇನು ಗೊತ್ತಾಗೋದಿಲ್ಲ ಅಂತ ಅವನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಹಾಗೆ ಕುಡಿತಾ ಇದ್ದ. ಅವಾಗ ಒಂದು ಬುಕ್ಕನ್ನು ನೋಡ್ದ. ಏನಂತ ಅಂತಂದರೆ, ಅಲ್ಲಿ ಒಂದು ಬುಕ್ ಶೆಲ್ಫಲ್ಲಿ ಒಂದು ಬುಕ್ ಇತ್ತು. ಅದನ್ನು ನೋಡಿ ಏನು ಹೇಳ್ದ, ಆ ಬುಕ್ ನೋಡಿ ತಗೊಂಡ. ಸೊ ತಗೊಂಡು ಅದನ್ನು ಓದೋಕ್ಕೆ ಸ್ಟಾರ್ಟ್ ಮಾಡ್ದ. ಭಗವದ್ಗೀತೆ ಬುಕ್ ಇತ್ತು, ನಶೆಯಲ್ಲಿ ಹಾಗೆ ಓದ್ತಾ ಆಮೇಲೆ ಅದನ್ನು ಏನಾಯಿತು, ಅದು ಬುಕ್ ಓದ್ತಾ ಅವನಿಗೆ ಏನಾಯಿತು, ಆ ಕುಡಿಯೋ ಭಾವನೆ ಹೋಯಿತು. ಆಮೇಲೆ ಅವನಿಗೆ ಜೀವನದ ಜ್ಞಾನವನ್ನು ಗೊತ್ತಾಯಿತು, ದುಃಖಗಳು ಯಾಕೆ ಬರ್ತವೆ, ಆಮೇಲೆ ಯಾವ ಕಾರಣದಿಂದ ಬರ್ತವೆ, ನಾವು ಶರೀರ ಅಲ್ಲ ಆತ್ಮ ಅಂತ ಅನುಭವ ಆಯಿತು, ಅದ್ರ ಬಗ್ಗೆ ಎಲ್ಲ ಅರಿವಾಯಿತು. ಸೊ ಅದರಿಂದ ಏನಾದ, ಅವನು ಬುಕ್ಗಳನ್ನು ಓದಿ ಅವನು ಪರಿವರ್ತನೆ ಆದ. ಅದನ್ನು ಅವನ ಬುಕ್ಕನ್ನು ಅವನು ಹೆಂಡತಿಗೂ ಕೊಟ್ಟ. ಸೊ ಅವಳು ಭಕ್ತರಾದರು. ಸೊ ಈ ಥರ ಅವರು ಸುಮಾರು ಅವರಿಬ್ಬರು ಭಕ್ತರಾದರು. ಸೊ ಈ ಕಥೆಯಿಂದ ಅವನಿಗೆ ಉದ್ಧಾರವಾಯಿತು ಅಂತ ಈ ಬುಕ್ ಡಿಸ್ಟ್ರಿಬ್ಯೂಷನ್ ಹೇಳ್ತಾ ಇದ್ದ. ಸೊ ಆವಾಗ ಈ ಭಕ್ತಿ ಹೇಳ್ದ, ನಾನೇ ಯಾಕೆ ಬೇರೆಯವರನ್ನು ಕೊಲ್ಲಬೇಕಂತಿದ್ದೇನೆ ಅಂತಂದರೆ, ನನ್ನ ಮನೇಲೂ ಅಂದರೆ ನನ್ನ ಜೀವನದಲ್ಲೂ ಅಷ್ಟೇ ಕಷ್ಟಗಳಿದೆ. ಸೊ ಎಸ್ಪೆಷಲಿ ನನ್ನ ಹೆಂಡತಿಯಿಂದ ತುಂಬ ಕಷ್ಟ ಆಗಿದೆ, ಅದಕ್ಕೆ ಅವಳನ್ನು ಕೊಲ್ಲಬೇಕಂತಿದ್ದೆ ನಾನು. ಬಟ್ ನನಗೆ ಈ ಬುಕ್ ಓದಿ ಏನು ಅರ್ಥ ಆಯಿತು ಅಂತಂದರೆ, ಈ ಬುಕ್ ಓದೋದ್ರಿಂದ ನಮ್ಮ ಏನು ಹ್ಯಾಬಿಟ್ಸ್, ನಮ್ಮ ಏನು ಚಟಗಳಿದೆ ಅವು ಚೇಂಜ್ ಆಗುತ್ತೆ ಅಂತ ಅರ್ಥ ಆಯಿತು. ಸೊ ನಾನು ತೊಗೊತೀನಿ, ನಾನು ಓದ್ತೀನಿ ಅಂತ ಆ ವ್ಯಕ್ತಿ ಬುಕ್ ತೊಗೊಂಡಿದ್ದ. ಇನ್ನೊಂದು, ಒಬ್ಬ ರಷ್ಯಾದಲ್ಲಿ ಈ ಕತೆ ಆಗಿದೆ. ಒಬ್ಬ ಮನೆ ಕಳ್ಳ ಮಾಡೋಕ್ಕೆ ಹೋಗಿದ್ದ. ಸೊ ಅವನು ಅಲ್ಲಿ ಹೋದಾಗ ಏನು ವಸ್ತು ಸಿಗಲಿಲ್ಲ ಅವನಿಗೆ, ಒಳ್ಳೆಯವಾದದ್ದು. ಅವನು ಒಂದು ಬುಕ್ ಅಷ್ಟೇ ಕಾಣ್ತು, ಹಾಲಲ್ಲಿ ಸೆಂಟ್ರಲ್ಲಿತ್ತು. ಸೊ ಆ ಬುಕ್ ಏನೋ ವಿಶೇಷ ಆಗಿದೆ ಅಂತ ತೊಗೊಂಡೋದ. ಇನ್ನೂ ನಿರಾಶವಾಗಿ ಆ ಬುಕ್ ತೊಗೊಂಡೋದ ಅವನ ಮನೆಗೆ. ಸೊ ಮನೆಗೆ ಹೋಗಿ ಅವನು ಬುಕ್ ನೋಡ್ದ. ಆ ಬುಕ್ ಮೇಲೆ ಕೃಷ್ಣ ಅರ್ಜುನ ಫೋಟೋ ಇದೆ, ಅದು ಯುದ್ಧ ಭೂಮಿಯಲ್ಲಿ.
ಅವನು ಅನ್ಕೊಂಡ ಈ ಬುಕ್ ಓದಿದ್ರೆ ಏನಾದ್ರೂ ಯುದ್ಧ ಮಾಡೋ ಟಿಪ್ಸ್ ಸಿಗುತ್ತಾ ಅಂತ. ಯುದ್ಧ ಮಾಡೋದಂದ್ರೆ ಯಾಕಂದ್ರೆ ಕಳ್ಳ ಆದಾಗ ಯಾರಾದ್ರೂ ಹಿಡ್ಕೊಂಡ್ರೆ ಅವರಿಗೆ ಜಗಳ ಆಡ್ಬೇಕಲ್ಲ, ಅಲ್ಲಿ ಇದು ಮಾಡ್ಬೇಕಲ್ಲ, ಅದು ಟಿಪ್ಸ್ ಸಿಗುತ್ತೆ ಅಂತ ಅದನ್ನ ಓದಕ್ ಸ್ಟಾರ್ಟ್ ಮಾಡ್ದ. ಸೊ ಅವನಿಗೆ ಬುಕ್ ಪೂರ್ತಿ ಹೋದ್ಮೇಲೆ ಅರ್ಥ ಆಯ್ತು ಎಲ್ರು ಕಳ್ರೇನೆ ಈ ಜಗತ್ತಲ್ಲಿ. ಯಾಕೆಂತಂದ್ರೆ ಎಲ್ಲಾ ಕೃಷ್ಣನ ಸಂಪತ್ತು ಎಲ್ಲಾ ಕೃಷ್ಣನ ಸಂಪತ್ತು ಅವರು ಭೋಗ ಮಾಡ್ಬೇಕಂತಿದ್ದಾರೆ, ನಾನು ಒಬ್ನೇ ಕಳ್ಳ ಅಲ್ಲ ಅಂತ ಅವ್ರಿಗೆ ಅರ್ಥ ಆಯ್ತು. ಆಮೇಲೆ ಅವನು ಆತರ ಅವನು ಅದರಿಂದ ಓದಿ ಪಾಲನೆ ಮಾಡ್ತಾ ಇದ್ದ. ಅವನು ಮುಂದೆ ಭಕ್ತನಾದ. ಅವನು ಒಬ್ಬನೇ ಭಕ್ತ ಆಗ್ಲಿಲ್ಲ, ಅವನ ಹೆಂಡತಿನೂ ಭಕ್ತರಾದ್ರು. ಸೊ ಆತರ ಅವನು ಭಕ್ತನಾದ. ಅವನು ಅಲ್ಲಿರೋ ಸೆಂಟರ್ಗೆ ಕನೆಕ್ಟೆಡ್ ಆದ. ಇದು ನಿಜವಾದ ಕಥೆನೆ. ಸೊ ಸೆಂಟರಿಗೆ ಕನೆಕ್ಷನ್ ಮಾಡಿ ಅಲ್ಲಿ ಸೇವೆಯಲ್ಲಿ ಈ ತರ ಇಸ್ಕಾನ್ ಕೇಂದ್ರದಲ್ಲಿ ಸೇವೆಯನ್ನ ಮಾಡ್ತಾ ಇದ್ದ. ಅವನು ಅಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ ಸೇವೆಯನ್ನ ಮಾಡ್ತಾ ಇದ್ದ. ಅವನು ಬುಕ್ ಡಿಸ್ಟ್ರಿಬ್ಯೂಷನ್ ಸೇವೆ ಅಂತಂದ್ರೆ ಯಾವಾಗ ಬುಕ್ ಡಿಸ್ಟ್ರಿಬ್ಯೂಷನ್ ಹೋಗ್ತಿದ್ದ ಅವ್ನ ಮನೆ ನೋಡೇ ಗೊತ್ತಾಗ್ತಿತ್ತು ಇವ್ರ ಹತ್ರ ಎಷ್ಟು ದುಡ್ಡಿದೆ ಅಂತ. ಯಾಕಂದ್ರೆ ಅವ್ನು ಕಳ್ಳನಾಗಿದ್ದಲ್ಲ, ಅದೊಂದು ಪ್ರವೃತ್ತಿ ಇತ್ತು ಅವನ ಹತ್ರ. ಸೊ ಆದ್ರೆ ಅವರಿಗೆ ಗೊತ್ತಾಗ್ತಿತ್ತು, ಅಂದ್ರೆ ಇವರಿಗೆ ಭಗವದ್ಗೀತೆ ಕೊಟ್ರೆ ಚೆನ್ನಾಗಿರುತ್ತೆ, ಭಾಗವತಂ ಕೊಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರ ಹತ್ರ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ಈ ಬುಕ್ ಅವರಿಗೆ ವಿತರಣೆ ಮಾಡ್ಬೋದು ಅಂತ ಅವನಿಗೆ ಆ ಅನುಭವ ಇತ್ತು. ಸೊ ಅದೇ ತರ ನೀವು ಸುಮಾರು ಭಕ್ತರಿದ್ದಾರೆ, ಅವರು ಏನೇ ಒಂದು ಅಂದ್ರೆ ಕೆಟ್ಟ ಕಾರ್ಯಗಳಿದ್ರು ಅವೆಲ್ಲ ಬಿಟ್ಟು ಬುಕ್ಸ್ಗಳಿಂದ ತಾವೇ ಓದಿ ಭಕ್ತರಾಗಿದ್ದಾರೆ. ಆಮೇಲೆ ಎಂಥ ಸಿಚುವೇಶನ್ ಅಲ್ಲಿ ಈ ಬುಕ್ಸ್ಗಳು ಅವರಿಗೆ ತಲುಪಿದೆ, ಅದರಿಂದ ಅವರ ಜೀವನ ಉದ್ಧಾರವಾಗಿದೆ. ಸೊ ಆ ಥರ ನಾವು ಯಾವಾಗ ಸೇವೆ ಮಾಡ್ತೀವಿ ನಮ್ಗೆ ಗೊತ್ತಾಗೋದಿಲ್ಲ ಏನಾಗುತ್ತೆ, ಬಟ್ ಅವ್ರ ಜೀವನದಲ್ಲಿ ಏನಾದರೂ ಉದ್ಧಾರ ಆದರೆ ಅವರು ಅದರದ್ದೆಲ್ಲ ಫಲ ನಮಗೆ ಭಗವಂತ ಕೊಡ್ತಾನೆ. ನಾವು ಅವಾಗ ಭಗವಂತನಿಗೆ ಇನ್ನೂ ಹತ್ತಿರವಾಗ್ತೀವಿ, ನಾವು ಭಕ್ತಿಯಲ್ಲಿ ಬೆಳಿತೀವಿ ಅಂತ ಹೇಳ್ತಾ ನಾನು ಇಲ್ಲಿಗೆ ವಿರಾಮವನ್ನು ಕೊಡ್ಬೇಕಂತಿದ್ದೀನಿ. ಸೊ ಹರೇ ಕೃಷ್ಣ. ಸೊ ಬೇರೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹೇಳ್ಬೋದು. ಸುಮಾರು ಭಕ್ತರು ಇರ್ಬೋದು, ಅವರಿಗೆ ಅನುಭವಗಳು ಇನ್ನೂ ಜಾಸ್ತಿ ಇರ್ಬೋದು. ಹರೇ ಕೃಷ್ಣ. ಸೊ ಯಾರು ಇದ್ರೆ ಹೇಳ್ಬೋದು ಅಲ್ಲಿಗೆ. ಥ್ಯಾಂಕ್ ಯು. ಹರೇ ಕೃಷ್ಣ. ಸೊ ಸುಮಾರು ಬುಕ್ಸ್ಗಳಿದ್ದಾವೆ. ನೀವು ಬುಕ್ ಡಿಸ್ಟ್ರಿಬ್ಯೂಷನ್ ಮೇಲೆ ಅನುಭವಗಳ ಮೇಲೆ ಬುಕ್ಸ್ ಇದ್ದಾವೆ, ಅದನ್ನು ಓದಿದ್ರೆ ಇನ್ನೂ ಸುಮಾರು ಕಥೆಗಳು ಸಿಗುತ್ತೆ ನಿಮಗೆ. ಸೊ ಆವಾಗ ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಜಡ್ಜ್ ಮಾಡಬಾರ್ದು, ಅವ್ನು ಇವನ್ ತಗೊಂತಾನೋ ಇವನ್ ಬಿಡ್ತಾನೋ ಅಂತ. ಅದಕ್ಕೆ ಒಬ್ಬರು ಭಕ್ತರು ಉದಾಹರಣೆ ಹೇಳ್ತಿದ್ರು. ಅವ್ರು ಹೀಗೆ ಭಕ್ತರು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು. ಅಲ್ಲಿ ಒಬ್ಬ ಕುಡುಕ ಬಂದ. ಅವ್ನು ಕುಡುಕ ಬಂದು ಕೇಳ್ದ ಬುಕ್ ಏನಿದೆ ಅಂತ ಕೇಳ್ದ. ಪುಸ್ತಕ ವಿತರಣೆ ಮಾಡ್ತಾ ಇದೀವಿ. ಅವನಂದ ಈ ಬುಕ್ಗಳು ಕಂಪ್ಲೀಟ್ ಇಲ್ಲ, ಇದರಲ್ಲಿ ಪೂರ್ತಿ ಜ್ಞಾನ ಇಲ್ಲ. ಇವನಂದ್ರು ಇದು ಆಧ್ಯಾತ್ಮಿಕ ಜ್ಞಾನ, ಇದೇ ಶಾಶ್ವತವಾದ ಜ್ಞಾನ, ಬೇರೆ ಜ್ಞಾನಗಳೆಲ್ಲ ಚೇಂಜ್ ಆಗ್ತದೆ. ಸೈನ್ಸ್ ಅಲ್ಲಿ ಮೊದಲು ಆಟಮೇ ಸ್ಮಾಲೆಸ್ಟ್ ಪಾರ್ಟಿಕಲ್ ಅಂತಿದ್ರು, ಈಗ ನ್ಯೂಕ್ಲಿಯಸ್ ಮತ್ತೆ ಹೋಗ್ತಾ ಇದ್ದಾರೆ, ಸಂಶೋಧನೆ ಮಾಡ್ತಾ ಇದ್ದಾರೆ. ಏನೇನ್ ಕಾಣುತ್ತೆ ಅದನ್ನ ಸತ್ಯ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಇದು ಶಾಶ್ವತ ವೇದಿಕ ಗ್ರಂಥ, ಅಪರ್ಶ ಹೀಗೆ ಹೇಳ್ತಾ ಇದ್ರು. ಅವನು ಕುಡ್ದವನು ಏನ್ ಕೇಳೋದೇ ಇಲ್ಲ. ಅವನು ಹಾಗೆ ಅವರು ಸುಮ್ನೆ ಡಿವೋಟಿ ಸುಮ್ನೆ ನಿಂತಿದ್ರು. ಅವನು ಹಾಗೆ ಹೇಳ್ತಾ ಇದ್ದ, ಚೀರ್ತಾ ಇದ್ದ, ಈ ಬುಕ್ಸ್ ಕಂಪ್ಲೀಟ್ ಇಲ್ಲ ಅಂತ. ಅವನಿಗೆ ಭಕ್ತರಿಗೆ ಏನಾಗ್ತಿತ್ತು, ಒಂಥರ ಇವನು ತಗೊಂತಾನೆ ಇಲ್ಲ, ಸುಮ್ನೆ ಇದು ಮಾಡ್ತಿದ್ದಾನೆ ಅಂತ ಹೇಳಿ. ಅದೇ ಸಮಯದಲ್ಲಿ ಇನ್ನೊಬ್ಬ ಕುಡುಕ ಬಂದ. ಅವನು ಹೇಳ್ದ, ನೀನ್ ಹೇಳ್ತಿದ್ಯಾ ಬುಕ್ಸ್ ಪೂರ್ಣ ಇಲ್ಲ, ಆದ್ರೆ ನೀನ್ ಹಿಂದೂ ಅಲ್ಲ ಅಂತ ಆ ಕುಡುಕ ಇನ್ನೊಬ್ಬ ಕುಡುಕ ಹೇಳ್ದ. ಯಾಕೆ ಹಿಂದೂ ಅಲ್ಲ ಅಂದ್ರೆ, ನೀನ್ ಈ ಬುಕ್ ತಗೊಳ್ಳಲಾಗಿದೆ ಅದಕ್ಕೆ ಹಿಂದೂ ಅಲ್ಲ. ಅವನು ಹೇಳ್ದ, ನಾನು ಹಿಂದೂನೇ, ಮತ್ ನೀ ಹಿಂದೂ ಇದ್ರೆ ಈ ಬುಕ್ ತಗೋ ಅಲ್ಲ ಅಂತ ಇನ್ನೊಬ್ಬ ಕುಡುಕ ಅವನಿಗೆ ಹೇಳ್ದ. ಸೊ ಅವನ್ ಮಾತು ಅಂದ್ರೆ ಅವನಿಗೆ ಆ ಬುಕ್ ಪೂರ್ಣ ಅಲ್ಲ ಅದು ಮಾತು ನೆನಪೋಯ್ತು. ಈಗ ಏನ್ ಬಂತು, ನಾನು ಹಿಂದೂ ಅಂತ ಪ್ರೂವ್ ಮಾಡೋದು ಬಂತು. ಸೊ ಅದಕ್ಕೋಸ್ಕರ ಅವನ್ ಬುಕ್ ಭಗವದ್ಗೀತೆ ತಗೊಂಡ. ಅಲ್ಲಿ ಇನ್ನೊಂದು ಬುಕ್ ಇತ್ತು, ಕೃಷ್ಣ ನೀನ್ ಹಿಂದೂ ಆದ್ರೆ ಇದು ಬುಕ್ ತಗೊಂತೀಯ ಅಂತ ಹೇಳ್ದ. ಸೊ ಹಿಂದೂ ಸಾಕು ಮಾಡೋಕೆ ಇನ್ನೊಂದು ಬುಕ್ ತಗೊಂಡ. ಇನ್ನೊಬ್ಬ ಕುಡುಕನೇ ಹೇಳ್ದ. ಆಮೇಲೆ ಈ ಕುಡುಕ ಏನಂದ, ನೀನು ಹಿಂದೂ ಅಲ್ಲ, ಯಾಕಂದ್ರೆ ನೀನು ಬುಕ್ ತಗೋಬೇಕು ಹಿಂದೂ ಅಲ್ಲ. ಸೊ ಆತರ ಮಾಡಿ ಅವ್ರು 3 ಬುಕ್ಸ್ಗಳನ್ನು ತಗೊಂಡು ಹೋದ್ರಂತೆ. ಸೊ ಈ ಭಕ್ತರು ಅನ್ಕೊಂಡಿದ್ರು ಇವ್ರೇನ್ ಕುಡುಕರು ಬುಕ್ ತಗೊಳ್ಳೋದಿಲ್ಲ ಅಂತ. ಆದ್ರೆ ಯಾಕೆ ಟೈಮಲ್ಲಿ ನಾವು ಯಾರನ್ನೂ ಜಡ್ಜ್ ಮಾಡಬಾರ್ದು. ಅವ್ರ ಸ್ಥಿತಿ ಹೇಗಿರುತ್ತೆ, ಅದು ಪರಮಾತ್ಮ ಹೃದಯದಲ್ಲಿ ಇರ್ತಾನಲ್ಲ, ಅವನ ಇಚ್ಛೆಯಿಂದ ಆ ಬುಕ್ಗಳು ಹೋಗುತ್ತೆ. ನಾವು ಅಷ್ಟೇ ಸುಮ್ಮನೆ ಒಂದು ಏನಾಗ್ತೀವಿ, ಇನ್ಸ್ಟ್ರೂಮೆಂಟ್ ಆಗ್ತೀವಿ ಆ ಸೇವೆಯಲ್ಲಿ ಅಷ್ಟೇ. ಸೊ ಈ ಭಾವನೆಯಿಂದ ನಾವು ಭಗವದ್ಗೀತೆ ಈ ಬುಕ್ ವಿತರಣೆಯನ್ನು ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಸೊ ಇಷ್ಟೆಲ್ಲ ಹೇಳಿ ನಾನು ವಿರಾಮ ಕೊಡಕ್ಕೆ. ಹರೇ ಕೃಷ್ಣ. श्रीमद् ग्रंथराज भगवद गीता श्रीमद् भागवतम की जय। श्रील प्रभुपाद की जय।